ಪುರುಷಾವಧಿಯಲ್ಲ ಪುರುಷಾವಧಿ ಜನರಲ್ ಮೂರ್ತಿ ಈ ಪ್ರಪಂಚದಲ್ಲಿ. ಆದರೆ ನಾವು ಹೊರಗಿನಿಂದ ಅವರನ್ನು ಎಷ್ಟು ಮತ್ತು ಹೆಂಗೆ ನೋಡ್ತೀವೋ ಅವರು ಅಷ್ಟ ಮತ್ತು ಹಂಗೆ ಇರುವುದಿಲ್ಲ. ಅದಕ್ಕಿಂತ ಬಹಳಷ್ಟು ಬೇರೆ ಮತ್ತು ಬಹಳಷ್ಟು ಪ್ರಕಾರದಿಂದ ಬೇರೆ ಇರ್ತಾರೆ. ಕಾರಣ ಏನು ಅಂದ್ರೆ ಮನುಷ್ಯ ಅನ್ನೋ ಮಾತ್ರಕ್ಕೇ ಈ ಹೊರಗಿನಿಂದ ಕಾಣತಕ್ಕಂಥ ಆಕೃತಿ ಮಾತ್ರ ಅಲ್ಲ, ಮನುಷ್ಯನ ಒಂದು ವಾಸ್ತವಿಕವಾಗಿರ್ತಕ್ಕಂಥ ಸ್ವರೂಪ ಏನಿದೆ ಅಂದರೆ ಒಳಗಿದೆ, ಅವನ ಅಂತರಂಗದಲ್ಲಿದೆ. ಅರ್ಥಾತ್ ಅವನು ಮುಖ್ಯವಾಗಿ ಅವನ ಮನಸ್ಸು ಮತ್ತು ಅವನ ಬುದ್ಧಿ, ಅದಕ್ಕಿಂತಲೂ ಮುಖ್ಯವಾಗಿ ಅವನ ಅಂತಃಕರಣ ಅಂತ ನಾಲ್ಕು ಬರ್ತಾವೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಈ ರೀತಿಯಾಗಿ ಮನುಷ್ಯ ವಸ್ತುತಃ ಎರಡು ಭಾವ ಕೂಡ್ಕೊಂಡಿರೋ ವ್ಯಕ್ತಿ ಇರ್ತಾರೆ. ಜರಾಸಂಧ ಇದ್ದಂಗೆ ಮನುಷ್ಯ ಅಂದರೆ. ಜರಾಸಂಧ ಎರಡು ತುಂಡಿದ್ದ, ಹುಟ್ಟಿದಾಗನೇ ಜರ ಅನ್ನೋ ಒಂದು ರಾಕ್ಷಸಿ ಆ ಎರಡೂ ತುಂಡನ್ನು ಕೂಸಿದ ಕೂಡಲೇ ಜರಾಸಂಧ. ಯಾಕಂದ್ರೆ ಹಂಗೆ ನಾವು ಜರಾಸಂಧ ಇದ್ದಂಗೆ ಎರಡು ಅಂಗಗಳನ್ನು ಕೂಡಿಸಿ, ಒಂದು ಅಂತರಂಗ ಒಂದು ಬಹಿರಂಗ, ಈ ಎರಡೂ ಅಂಗ ಸೇರಿ ಮನುಷ್ಯ ಆಗ್ಯಾರ. ಇದರೊಳಗೇನು ಯಾವ ಅಂಗವನ್ನು ನಾವು ಗೌಣ ಅಂತ ತಿಳ್ಕೊಳ್ಳಿಕ್ಕೆ ಬರಂಗಿಲ್ಲ. ಆದರೆ ಏನಿದೆ ಅಂದರೆ ನಾವು ಎದಕ್ಕೆ ಹೆಚ್ಚು ಮಹತ್ವ ಕೊಟ್ಟರೆ ಜೀವನದ ಒಂದು ಸ್ವರೂಪ, ಅರ್ಥಾತ್ ಜೀವನದ ಒಂದು ವೈಶಿಷ್ಟ್ಯ ನಿರ್ಮಾಣ ಆಗ್ತದೆ ಅನ್ನೋದನ್ನ ವಿಚಾರ ಮಾಡಿದರೆ ನಾವು ಅಂತರಂಗಕ್ಕೆಲ್ಲ ಹೆಚ್ಚು ಮಹತ್ವ ಕೊಡಬೇಕಾಗ್ತದೆ. ಬಹಿರಂಗಕ್ಕೆ ಸ್ಥೂಲವಾಗಿರ್ತಕ್ಕಂಥ ಯಾವ ಒಂದು ಬಹಿರಂಗದನು ಅಂದ್ರೆ ದೇಹ, ಕಾಣ್ತಕ್ಕಂಥ ಕಣ್ಣು, ಮೂಗು, ಕಿವಿ, ಕೈ, ಕಾಲು, ನಮ್ಮ ರೂಪ, ರಂಗ, ಇವುಗಳಿಗೆ ಬಹಳ ಮಹತ್ವವಿಲ್ಲ. ಇವುಗಳ ಆಧಾರದಲ್ಲಿರ್ತಕ್ಕಂಥ ಅಂತರಂಗ ಏನದನೋ ಅದು ಬಹಳ ಮಹತ್ವ. ಆದರೆ ಮಜಾ ಏನದ ಅಂದ್ರೆ ಈ ಹೊರಗಿನ ಒಂದು ಬಹಿರಂಗ ಏನದನೋ, ಅರ್ಥಾತ್ ನಾವು ಯಾವುದನ್ನು ದೇಹ ಅಂತೀವಿ, ಶರೀರ ಅಂತೀವಿ. ಈ ದೇಹ ಅಥವಾ ಶರೀರ ಪರಿಸ್ಥಿತಿ ಸಾಪೇಕ್ಷವಾಗಿರ್ತಕ್ಕಂಥದ್ದು. ಪರಿಸ್ಥಿತಿಗೆ ಅನುಗುಣವಾಗಿ ಇದು ಸುಖ ದುಃಖ ಅನ್ಬೋದು. ಆದ್ರೆ ಒಳಗಿರ್ತಕ್ಕಂಥ ಏನು ಮತ್ತು ಪರಿಸ್ಥಿತಿಗೆ ಅನುಸಾರವಾಗಿ ಒಯ್ದಾಡ್ತಕ್ಕಂಥ. ಆದರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ನಾವು ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು, ನಮ್ಮ ವಿಚಾರಗಳನ್ನು, ನಮ್ಮ ಪ್ರವೃತ್ತಿಯನ್ನು, ಸ್ವಭಾವವನ್ನು, ಗುಣಗಳನ್ನು ಎಲ್ಲವುಗಳನ್ನು ದೇಹದ ಜೊತೆಗೆ ತಾದಾತ್ಮ್ಯಗೊಳಿಸಿರೋದ್ರಿಂದಾಗಿ ಆ ದೇಹಕ್ಕೆ ಉಂಟಾಗ್ತಕ್ಕಂಥ ಪರಿಸ್ಥಿತಿ ಮತ್ತು ಪ್ರಾರಬ್ಧಕ್ಕೆ
ಅನುಸಾರವಾಗಿರ್ತಕ್ಕಂಥ ಆಘಾತಗಳನ್ನು ಮನಸ್ಸು ಮತ್ತು ಬುದ್ಧಿನೂ ಅನುಭವಿಸ್ತಾರೆ. ಹೀಗಾಗಿ ಜೀವನ ಬಹಳ ಕಾಂಪ್ಲಿಕೇಟೆಡ್ ಆಯಿತು. ಮತ್ತು ಹಾಗಾದ್ರೆ ಏನು ಮಾಡಬೇಕು ಅಂದರೆ ಇವನ್ನೆರಡೂ ಬೇರೆ ಬೇರೆ ಮಾಡಬೇಕು. ಇದರ ಸ್ಥಾನದಲ್ಲಿ ಇದನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಇದರ ಸ್ಥಾನದಲ್ಲಿ ಇದನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಉಪಾಯ ಏನು ಅಂದ್ರೆ ನಮ್ಮ ಭಾರತೀಯ ಅಧ್ಯಾತ್ಮನೇ ಅದಕ್ಕೆ ನಿಜವಾದ ಉಪಾಯ. ದೇಹವನ್ನು ಪ್ರಾರಬ್ಧಾನುಸಾರವಾಗಿ ಈಗ ನಾವು ಹೆಣ್ಮಕ್ಳಿದ್ದೀವಿ, ಗಂಡಸರಿದ್ದೀವಿ, ಇದು ನಮ್ಮ ಪ್ರಾರಬ್ಧ. ಮಹಾರಾಜರು ಒಂದು ಕಡೆ ಕೇಳ್ತಾರೆ, ನೀವು ಇದರ ತಂದೆ ತಾಯಿ ಹೊಟ್ಟೆಗೆ ಯಾಕೆ ಹುಟ್ಟಿ ಬಂದ್ರಿ? ಇದು ಪುತ್ರದ ಏನು ಅಂದರೆ ಇಲ್ಲ. ಇದು ಸ್ತ್ರೀ ಅಥವಾ ಪುರುಷರಾಗಿ ಯಾಕೆ ಹುಟ್ಟಿ ಬಂದ್ರಿ? ಪುತ್ರ ಇಲ್ಲ. ಅಥವಾ ನೀವು ಕರಿ ಬಿಳಿಯಾಗಿ ಯಾಕೆ ಹುಟ್ಟಿ ಬಂದ್ರಿ? ಪುತ್ರ ಇಲ್ಲ. ಮತ್ತು ನೀವು ನಿಮ್ಮ ಜೀವನದಲ್ಲಿ ಪಡ್ಕೊಂಡ್ರಿ, ಪುತ್ರ ಇಲ್ಲ. ಮತ್ತು ಇದೇ ಅರ್ಥಾತ್ ಏನು ಅಂದ್ರೆ ಹುಡುಗಿನ ಅಥವಾ ಹುಡುಗನ ಯಾಕೆ ಮದುವೆ ಮಾಡ್ಕೊಂಡ್ರಿ? ಪುತ್ರ ಇಲ್ಲ. ನೀವು ಇಂಥವ ಮಕ್ಕಳು ಯಾಕೆ ಹುಟ್ಟಿದ್ರು ಅಥವಾ ಹುಟ್ಟಿಲ್ಲ? ಪುತ್ರ ಇಲ್ಲ. ಇವಕ್ಕೇನಂತಾರಂದ್ರೆ ಅಲ್ಟಿಮೇಟ್ ಕ್ವಶನ್ಸ್. ಇವಕ್ಕೆ ಯಾವಕ್ಕೂ ಉತ್ತರ ಇಲ್ಲ. ಉತ್ತರ ಇಲ್ಲ ಅಂದ್ರೆ ಇಲ್ಲೇನು ಅಂದ್ರೆ ನಮ್ಮ ಬುದ್ಧಿ ಹರಿಯುವುದಿಲ್ಲ, ನಮ್ಮ ಬುದ್ಧಿಗಳ ಉತ್ತರಗಳ ತನಕ ಹೋಗೋದಿಲ್ಲ. ಇವುಗಳ ಆಚೆಗೆ ಉತ್ತರದ ನಿನ್ನ ಸಹಜವಾಗಿ ಯಾರ ಜೊತೆ ಮಾತಾಡೋದು ನನಗೆ ಹೇಳಿದೆ, ಪ್ರಾರಬ್ಧವನ್ನು ಅರ್ಥ ಪ್ರಾರಬ್ಧ ಅಲ್ಲ, ಪೂರ್ವಜನ್ಮವನ್ನು ನಾವು ಒಪ್ಪಲೇಬೇಕು. ಪೂರ್ವಜನ್ಮ ಮತ್ತು ಪುನರ್ಜನ್ಮ ಒಪ್ಪದೇ ಇದ್ದರೆ ಅಧ್ಯಾತ್ಮನೇ ಇಲ್ಲ. ಈ ವೈವಿಧ್ಯತೆ ಕಾರಣ ಏನು? ನಾನು ಹಿಂಗೆ, ಇವ್ರು ಹಿಂಗೆ, ಇವ್ರು ಹಿಂಗೆ, ಇವ್ರು ಹಿಂಗೆ ಅಲ್ಲಿ ಕಾರಣ ಏನು ಅಂದ್ರೆ ಇದಕ್ಕೆ ಹಿಂದೇನೋ ಒಂದು ಕಾರಣ ಇರಬೇಕಲ್ಲ, ಅದ ಪೂರ್ವಜನ್ಮ. ಅದೇ ರೀತಿಯಾಗಿ ಇವತ್ತಿನ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳಿಗೆ ಅನುಸಾರವಾಗಿ ನಾವು ಮತ್ತೆ ಮುಂದಿನ ಜನ್ಮದಲ್ಲಿ ಯಾವುದೋ ಒಂದು ಭಾವವನ್ನು ಹೊಂದೇ ಹೊಂದ್ತೀವಿ. ಯಾವುದೋ ಒಂದು ಪ್ರಕಾರದ ಒಂದು ಮನುಷ್ಯ ಅರ್ಥಾತ್ ಯಾವುದೋ ಒಂದು ಪ್ರಕಾರದ ಜನ್ಮ ಬರ್ತದೆ. ಗುರುದೇವ್ ರಾಮದೇವ್ ಅವರಿಗೆ ಒಂದ್ಸಲ ಅವ್ರ ಗುರುಗಳು ಸದ್ಗುರುಗಳಾಗಿರ್ತಕ್ಕಂಥ ಬಹುಶಃ ಉಂಡೀಕರು ಅವರು ತಮ್ಮ ಗುರುಗಳಿಗೆ ಸ್ನಾನಕ್ಕೆ ನೀರು ತಗೊಂಡ್ಕೊಡ್ಲಿಕ್ಕೆ ಗುರುದೇವ್ ರಾಮದೇವ್ ಅವರು ಬಹುಶಃ ಉಂಡೀಕರಿಗೆ ನೀರು ತಗೊಂಡ್ಕೊಡ್ಲಿಕ್ಕೆ ಹತ್ತಾಗ ಅವ್ರು ಏನಂದ್ರು, ರಾಮಭಾವು ಪುನರ್ಜನ್ಮ ಆಹೇ ಬರಕ ಪುನರ್ಜನ್ಮದ ನಾ ಅಂತಂದ್ರು. ಅಂದ ಕೂಡಲೇ ಅವ್ರು ಏನಂದ್ರು ಅಂದ್ರೆ ಹೋಗೆ ಮುಂದೆ ಬೆಲ್ಸರವ್ರ ಜೊತೆ ಬೆಲ್ಸರವ್ರ ಭೇಟಿ ಆದಾಗ ಅವ್ರು ಹೇಳಿದ್ರು, ನನ್ನ ಸದ್ಗುರುಗಳು ನನಗೆ ಒಂದು ಸ್ನಾನ ಮಾಡಿ ಹೊತ್ತಿನೊಳಗೆ ಹೇಳಿದ್ರು ಪುನರ್ಜನ್ಮದ. ಅಂದ ಕೂಡ ತಿರುಗಿ ನನಗೆ ಅದ್ರ ಬಗ್ಗೆ ಒಟ್ಟ ಮನುಷ್ಯನಾಗ ಸಂಶಯ ಬಂದಿಲ್ಲ, ಪ್ರಶ್ನೆ ಬಂದಿಲ್ಲ. ನನಗೆ ಖಾತ್ರಿ ಆಗಿಬಿಟ್ಟು ಪುನರ್ಜನ್ಮದ. ಹೆಂಗೋ ಪೂರ್ವ ಜನ್ಮದ ಪುನರ್ಜನ್ಮದ. ಈ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳಿಗೆ ಅನುಸಾರವಾಗಿ ಈ ಜನ್ಮದಲ್ಲಿ ನಾವು ಸುಖ ದುಃಖ ಆಗ್ತಾ ಇದೆ. ನಾ ಎಷ್ಟೋ ಸಲ ಹೇಳ್ತೇವೆ, ಹೆಂಗಿರ್ತಾರೆ ನಾವು ಮೊಬೈಲು ಮ್ಯಾಲಿಂದ ಮೊಬೈಲ್ ಕೆಟ್ಟು ನಾವು ಹೊಸ ಮೊಬೈಲ್ ತೊಗೊಂಡ್ವಿ. ನಾವು ಏನು ಮಾಡ್ತೀವಿ ಅಂದ್ರೆ ಹಳೆ ಮೊಬೈಲ್ನಾಗ ಸಿಮ್ ತೆಗೆದು ಹೊಸ ಮೊಬೈಲ್ನ ಹಾಕಿದ ಕೂಡಲೇ ಹೊಸ ಮೊಬೈಲ್ನಾಗೂ ಇದೆಲ್ಲ ವಿಷಯ ಬರ್ತದೆ ಅಂತ. ಹೆಂಗೋ ಹಂಗೆ ಭಗವಂತ ಹೋದ ಜನ್ಮದಾಗ ನಾವು ಸಾಯೋ ಮುಂದೆ ಹೋದ ಜನ್ಮದಾಗಿಂದು ಬಾಡಿ ಏನದಲ್ಲ ಅದು ಎಲ್ಲ ಕ್ಷೀಣ ಆಗ್ತದೆ. ಮುಂದೆ ಆ ಬಾಡಿ ಮುಂದೆ ಕೆಲಸ ಮಾಡಿ ಬರೋದಂಗೆ ಆದ ಕೂಡಲೇ ಆ ಬಾಡಿ ಏನಾಗ್ತದೆ ಅಂದ್ರೆ ಭಗವಂತ ಏನು ಮಾಡಿದಾರೆ ಅಂದ್ರೆ ಅದು ಮುಗಿಸಿದ. ವೇದಾಂತದಲ್ಲಿ ಬರೀತಾರೆ, ದೇಹವನ್ನು ನಾವು ಬಿಡಲಿಲ್ಲವೇ, ಆತ್ಮನ ದೇಹವನ್ನು ಬಿಟ್ಟು ಹೋಗ್ಬಿಟ್ಟು, ಆತ್ಮ ದೇಹವನ್ನು ಬಿಟ್ಟು ಮತ್ತೊಂದು ದೇಹದಲ್ಲಿ ಹೋಯಿತು. ಆವಾಗ ಏನಾಯ್ತು ಅಂದ್ರೆ ದೇಹ ನಾಶ ಆಗುವ ಮುಂದೆ ಭಗವಂತ ಏನು ಮಾಡಿದ ಅಂದ್ರೆ ಅದರೊಳಗಿನ ಸಿಮ್ ತೆಗೆದು ಮುಂದಿನ ಜನ್ಮ ಎಂಥದ್ದು ಯಾವುದನ್ನು ಕೊಡಬೇಕು, ಯಾರ ಹೊಟ್ಟಿ ಒಳಗೆ ನಾವು ಮುಂದಿನ ಜನ್ಮ ತಾಳೆ ಬರಬೇಕು, ಆ ಹೊಟ್ಟೆಯಾಗಿನ ಆ ದೇಹದೊಳಗೆ ಆ ಹಿಂದಿನ ಜನ್ಮದ ಸಿಮ್ ಹಾಕಿದ್ರು. ಆ ಸಿಮ್ ಹಾಕಿದ ಕೂಡ ಅದು ಹೋದ ಜನ್ಮ ಹಾಡಿದ್ದ ಈ ಜನ್ಮ ಹಾಡ್ತಾ ಇದ್ದೆ ಮೊಬೈಲ್. ಹೆಂಗೋ ಹಂಗೆ ಪೂರ್ವ ಜನ್ಮ ಸಂಬಂಧನೇ ಭಗವದ್ಗೀತಾದಾಗ ಇದು ಹೇಳ್ತಾರೆ, ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋ ವಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಇದೀದೃಶಂ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌವದೇಹಿಕಂ.
ಹಿಂದಿನ ಜನ್ಮದ ಬುದ್ಧಿ ಸಂಬಂಧಿ ಜನ್ಮದಾಗ ಬಂದು ಯದತೆ ತಥೋ ಭೂಯ ಮುಂದೆ ಮತ್ತು ಮುಂದೆ ಸಾಧನೆ ಮಾಡ್ತಾನೆ. ಸಂಸಿದ್ಧವು ಗುರುನಂದನ ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಕವಶೋ. ಅರ್ಥಾತ್ ಏನು ಅಂದ್ರೆ ಪೂರ್ವ ಸಂಸ್ಕಾರದಿಂದಲೇ ಅವನು ಅನಿವಾರ್ಯವಾಗಿ ಆ ಮಾರ್ಗದಲ್ಲಿ ಹೋಗ್ಬಿಡ್ತಾನೆ. ತಡ್ಕೊಳ್ಳಿಕ್ಕೆ ಆಗಲ್ದನೆ ಯಾವ ರೀತಿಯ ಸಣ್ಣ ಮಕ್ಕಳು ಜರ್ಗುಂಡಿ ಮೇಲೆ ಕೂತ್ ಕೈ ಬಿಟ್ಟು ಅಂದ್ರೆ ಜರ್ಗಂತ ಹೆಂಗೆ ಜರ್ಗ ಹೋಗ್ತಾವನು, ಹಂಗೆ ಹಿಂದಿನ ಜನ್ಮದ ಸಂಸ್ಕಾರಗಳಿಗೆ ಅನುಸಾರವಾಗಿ ಮನುಷ್ಯ ಈ ಜನ್ಮದಲ್ಲಿ ಜರ್ಗ ಹೋಗ್ಬಿಡ್ತಾನೆ ಆ ಮಾರ್ಗದಲ್ಲಿ. ಆದ್ದರಿಂದ ಏನದ ಅಂತಂದರೆ ನಮ್ಗೆ ಈ ಜನ್ಮದಲ್ಲಿ ಹಿಂದಿನ ಜನ್ಮದ ಸಂಬಂಧದಿಂದನೇ ಈ ಜನ್ಮದಲ್ಲಿ ಪ್ರವೃತ್ತಿ ಆಗ್ತಿತ್ತು. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ನಮ್ಮ ಪ್ರಾರಬ್ಧಾನುಸಾರವಾಗಿ ನಮ್ಮ ಪರಿಸ್ಥಿತಿ ಒದಗಿ ಬಂದಾಗ ದೇಹ ಸ್ಥಿತಿ ಅಂದ್ರಿ, ಪರಿಸ್ಥಿತಿ ಅಂದ್ರಿ, ಇವತ್ತಿನ ಒಂದು ಶೋಕಾಂತಿಕ ಏನದ ಬುದ್ಧಿವಂತರದು ಬುದ್ಧಿಮತ್ತೆ ಶೋಕಾಂತಿಕ ಏನದ ಅಂದರೆ ಎಲ್ಲ ವಿಜ್ಞಾನಿಗಳು ಬಂತು, ಎಲ್ಲ ಪಾಶ್ಚಾತ್ಯ ಸಂಸ್ಕೃತಿ ಬಂತು, ವೈಜ್ಞಾನಿಕ ಸಂಸ್ಕೃತಿ ಬಂತು. ಇವತ್ತೆಲ್ಲ ಒಂದು ದೊಡ್ಡ ಶೋಕಾಂತಿಕ ಏನು ಅಂದ್ರೆ ಮನುಷ್ಯ ಪರಿಸ್ಥಿತಿಯನ್ನು ತನ್ನ ಮನಸ್ಸಿಗೆ ಅನುಸಾರವಾಗಿ ಸುಧಾರಿಸಿಕೊಂಡು ಸುಖಿ ಆಗ್ತಾನೆ. ಇವತ್ತಿನ ಇದು ಬಹಳ ದೊಡ್ಡ ಬುದ್ಧಿಯ ಒಂದು ಶೋಕಾಂತಿಕ ಇದೆ. ಇವತ್ತಿನ ತನಕ ಜಗತ್ತಿನೊಳಗೆ ಯಾವ ಪರಿಸ್ಥಿತಿ ಸುಧಾರಿಸುವುದು ಸುಖಿ ಆಗಿಲ್ಲ. ಆದ್ರೆ ನಮ್ಮ ಭಾರತೀಯ ಋಷಿಮುನಿಗಳು ಸಾಧು ಸಂತರು ಏನಂತಾರಂದ್ರೆ ನೀವು ಪರಿಸ್ಥಿತಿ ಸುಧಾರಿಸ್ಕೊಂಡು ಸುಖಿ ಆಗಲಿಕ್ಕೆ ಇದು ಒಂದು ಜನ್ಮದಾಗ ಅಲ್ಲ 10 ಜನ್ಮ ತಾಳಿದ್ರು ಆಗಲಿ. ನಾ ಇಂಥ ಒಂದು ಮನೆ ಕಟ್ಟಿದ್ರೆ ಸುಖ ಆಗ್ತದೆ, ಇಂಥ ಒಂದು ಗಾಡಿ ತೊಗೊಂಡ್ರೆ ಸುಖ ಆಗ್ತದೆ, ಇಂಥ ಅರ್ಜಿ ಹಾಕ್ಕೊಂಡ್ರೆ ಸುಖ ಆಗ್ತದೆ, ಇಷ್ಟು ದುಡ್ಡು ಗಳಿಸಿದ್ರೆ ಸುಖ ಆಗ್ತದೆ. ಇದೆಲ್ಲ ಭ್ರಮೇನೆ. ಇದರೊಳಗಿಂದ ಇವತ್ತಿನ ತನಕ ಯಾವೂ ಸುಖಿ ಆಗಿಲ್ಲ. ಮತ್ತು ಹೆಂಗೆ ಸುಖಿ ಆಗ್ತಾನಂದ್ರೆ ಏನಾದರೂ ನಾವು ನಮ್ಮ ಮನಸ್ಸನ್ನು ಅಥವಾ ಬುದ್ಧಿಯನ್ನು ತಯಾರು ಮಾಡಿದ್ರೆ ಮಾತ್ರ ನಾವು ಸುಖಿ ಆಗಲಿಕ್ಕೆ ಶಕ್ಯ. ಹೆಂಗೆ ತಯಾರು ಮಾಡಬೇಕು? ಇವತ್ತೇನು ನಾವು ತಿರುಗಿ ಮುಗಿ ಹೊರಗಿನ ದೃಶ್ಯವನ್ನು ಅಭ್ಯಾಸ ಮಾಡಿ ಅದರೊಳಗಿಂದ ಏನಾದರೂ ಹೊಸ ಅನ್ವೇಷಣೆ ಮಾಡಿ ನಾವು ಏನು ಮಾಡಲಿಕ್ಕೆ ಏನೇನಾದರೂ ನಿರ್ಮಾಣ ಮಾಡಿಕೊಂಡು ಅದನ್ನು ನಮ್ಮ ಪ್ರಪಂಚವು ತಂದುಕೊಂಡು ಅದರೊಳಗಿಂದ ಸುಖ ಅನುಭವಿಸಬೇಕು ಅನ್ನೋ ಪ್ರಯತ್ನ ಮಾಡಲಿಕ್ಕೀವಲ್ಲ, ಇದನ್ನು ನಿಲ್ಲಬೇಕು. तुम्हारा सुख पाहिजे असेल सुखाचे शोध थांबवा. ನಿಮಗೆ ಸುಖ ಬೇಕಾಗಿದೆ ಅದನ್ನು ಹೊರಗೆ ಹುಡ್ಕೋದನ್ನು ಬಿಡ್ರಿ ಅಂತ. ಇಲ್ಲೇ ಇದ್ರೆ ಸಮರ್ಥರು ಏನು ಬುದ್ಧಿವಂತರಿದ್ದಿದ್ದಿಲ್ಲ ಏನ್ರಿ? ಮಹಾರಾಜರೇನು ಬುದ್ಧಿವಂತರಿದ್ದಿದ್ದಿಲ್ಲ. ಅವರು ನಮ್ಮಂಗನ ಕಲ್ತು MD MS MBBS ಇದೇನು ಆಗಿ ಅವರು ಬೇಕಾದ ದುಡ್ಡು ಗಳಿಸಿ ಸುಖಿ ಆಗಬೇಕಾಗಿ ಅವ್ರಿಗೆ ಕಲ್ಪನಾ ಬಂತು. ಇದ್ರೊಳಗೆ ಏನೇನು ಸುಖ ಇಲ್ಲ, ಇದರೊಳಗೆ ಏನು ಸಮಾಧಾನ ಇಲ್ಲ, ಸುಖ ಇಲ್ಲ, ಶಾಂತಿ ಇಲ್ಲ. ಅದಕ್ಕೆ ಅವ್ರು ಬ್ಯಾರೇನ ದಾರಿ ಹಿಡಿದ್ರು. ಮಹಾರಾಜ ಹೇಳಿದ್ರು, ನಾವು ಸಣ್ಣರಿದ್ದಾಗ ನನ್ನ ಸ್ವಲ್ಪ ಸಮಯ ಇತ್ತು, ಆದ್ದರಿಂದ ನಾನು ಸುಖದ ಸಮಾಧಾನದ ಶೋಧ ಮಾಡಿದೆ, ನನ್ನ ಸಮಾಧಾನ ಸಿಕ್ತು. ಆದ್ದರಿಂದ ನನಗೆ ಪ್ರಾಪ್ತವಾಗಿರ್ತಕ್ಕಂಥ ಸಮಾಧಾನವನ್ನು 4 ಮಂದಿ ಅನುಭವಿಸಲಿ ಅಂತ ತಿಳ್ಕೊಂಡು ನಾನು ಆಯುಷ್ಯ ಖರ್ಚು ಮಾಡಿದೆ. ಏನು ಮಾಡಿದೆ? ಈಗ ನಾವಂತೂ ಸಿಕ್ಕು ಬಿದ್ದೀವಿ ಪ್ರಪಂಚದೊಳಗೆ, ಉಪಾಧಿಗಳಲ್ಲಿ ಹುಚ್ಚುತರವಾಗಿ ಸಿಕ್ಕು ಬಿದ್ದೀವಿ, ಭ್ರಮೆಯೊಳಗೆ ಸಿಕ್ಕು ಬಿದ್ದೀವಿ, ನಾವು ಸಿಕ್ಕು ಬಿದ್ದೀವಿ, ಮಕ್ಕಳನ್ನು ಸಿಗಿಸ್ತೀವಿ ಇರ್ಬೋದಾಗಿ. ಅದು ಅದರೊಳಗೆನ ನಾವೇನು ಮಾಡ್ಬೇಕಾದ್ರೆ ಸ್ವಲ್ಪ ಇಟ್ಲ ಬಾಜುಕೂ ಸರಿಯೋ ಪ್ರಯತ್ನ ಮಾಡಬೇಕು. ಅಂದ್ರೆ ಏನು ಅರ್ಥ ಅಂದ್ರೆ ಸ್ವಲ್ಪ ಸಮಯ ತೆಗೆದು ನಮ್ಮ ಸದ್ಗುರುಗಳು ಮಹಾರಾಜರು ಸಾಧು ಸತ್ಪುರುಷರು ಹೇಳ್ತಕ್ಕಂಥ ಏನು ಒಂದು ಅಂತರ್ಮುಖ ಭಾವ ನಿರ್ಮಾಣ ಮಾಡ್ಕೋಬೇಕಾಗಿದ್ದನು. ಇಂಟ್ರೋವರ್ಟ್ ಆಗಬೇಕಾಗಿದೆ. ಮಹಾರಾಜರಿಗೆ ಒಬ್ಬರು ಬಂದು, ಮಹಾರಾಜ್ ನನ್ನ ಪ್ರಪಂಚದೊಳಗೆ ಎಲ್ಲ ಅನುಕೂಲದ ಅಷ್ಟೇ ಸಮಾಧಾನ. ಮಹಾರಾಜ ಹೇಳಿದ್ರು ಪ್ರಪಂಚದೊಳಗೆ ಸಮಾಧಾನ ಇಲ್ಲೇ ಇಲ್ಲ, ಇಲ್ಲದನ್ನು ಎಲ್ಲಿ ತರ್ತಿರ್ತೀನಿ. ಅರ್ಥಾತ್ ಏನು ಅಂದ್ರೆ ಸಮಾಧಾನ ಇಲ್ಲೇ ಇಲ್ಲ ಅಂದ್ರೆ ಅದರೊಳಗಿಂದ ನಾವು ಹೆಂಗೆ ತೆಗೆದು ಶಕ್ತಿ. ಅವನು ಒಬ್ಬ ಗಾಂಧಿಗಾರವ ಈ ಕುಸಿಬಿ ಮತ್ತು ಶೇಂಗಾಕಾಳು ತುತ್ತೆಗ್ಯಾವ ಅಂತ ತಿಳ್ಕೊಂಡು ಊರ ಮುಂದೆ ನದಿ ಹರಿತಿತ್ತು. ಅದರ ಸಾಕಷ್ಟು ಉಸುಕಿತ್ತು. ಆ ಉಸುಕು ತಂದು ಗಾಣದಾಗ ಹಾಕಿ ಒಂದು ಗಟ್ಟಿಪುಟ್ಟಿಯನ್ನು ಎತ್ತು ಹೂಡಿ ತಿರುವೇ ತಿರುವಿದ ಎಷ್ಟು ವರ್ಷ ತಿರುಗಿಸಿದರೆ ಅದ್ರ ಒಂದು ಹನಿ ಎಣ್ಣೆ ಬರ್ತದೆ ಹೇಳ್ತು. ಹೆಂಗು ಹಂಗೆ ಪ್ರಪಂಚಗಳು ನಮ್ಗೆ 60, 70, 80 ವರ್ಷ ಆದರೂ ತಿರುಗಿದ್ವಿ. ಎಷ್ಟು ಜೋಡ್ ಚಪ್ಪಲ್ ಹರಿದು ಹೋಗುವು,
ಆದರೂ ಸುಖ ಅನ್ನೋದು ಆಗುತ್ತೆ, ಸಮಾಧಾನ ಸಿಗಲಿಲ್ಲ. ಇಷ್ಟು ವರ್ಷ ದುಡಿದ್ರೂ ನಾನು ಯಾರನ್ನೂ ಕೇಳಿ, ನಿಮಗೀಗ 50 ವರ್ಷದಪ್ಪ, 50 ವರ್ಷ ನೀವು ಪ್ರಾಮಾಣಿಕವಾಗಿ ನಮ್ಮ ಪ್ರಪಂಚದೊಳಗೆ ಸುಖ ಆಗ್ಬೇಕನ್ನೋ ಕಷ್ಟಪಟ್ಟಿವಿ. ಅಂದ್ರೆ ಆಗೇದೇ ನಿಮಗೆ ಈ ಕ್ಷಣಕ್ಕೆ ಇಲ್ಲ ಅನ್ನೋ ಸುಮ್ಮನೆ ಮತ್ತೆ 50 ವರ್ಷ ದುಡಿದ್ರೂ ಆಗಿಲ್ಲ ಅನ್ನೋ ಸುಖ, ಇನ್ನು ಮುಂದೆ ಎಷ್ಟು ವರ್ಷ ದುಡಿದ್ರೆ ಆಗ್ಲಿಕ್ಕೆ ಶಕ್ಯ ಅದ? ಯಾಕೆ ನಮಗೆ ಈ ತಿಳುವಳಿಕೆ ಬರಬಾರ್ದು? ಹಂಗಾಗಿ ಏನು ಮಾಡ್ಬೇಕು? ಸಣ್ಣಂಗೆರೆ ಯಾಕಾಗವಲ್ತ ಬೇರೆ ದಾರಿ ಹಿಡಿಬೇಕು. ಏನು ದಾರಿ ಹಿಡಿಬೇಕು? ಮತ್ತೊಂದು ಏನೂ ಇಲ್ಲ. ಅವ್ರೇನಂತಾರೆ, ನೀವು ಪ್ರಪಂಚ ಒಳಗೆ ಇರ್ಕೋಲ್ರೆ ಸಣ್ಣಂಗೆ ಬೆಣ್ಣಾಗಿ ಕೂದಲ ತೆಗೆದಂಗೆ ನಿಮ್ಮನ್ನು ನೀವು ಹೊರಗೆ ತಕ್ಕೋಬೇಕು ಅಂದರೆ ನಾಮಸ್ಮರಣೆ ಮಾಡಬೇಕು. ಅದು ನಾಮಸ್ಮರಣೆ ಇಂಥ ಒಂದು ವಿಲಕ್ಷಣ ಸಾಧನೆ ಅದಲ್ಲ, ಇಂಥ ಒಂದು ವಿಲಕ್ಷಣ ಶಕ್ತಿ ಅದಲ್ಲ. ಅದು ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮನ್ನು ಪ್ರಪಂಚದ ಆಸಕ್ತಿ ಒಳಗಿಂದ ಹೊರತೀವಿ ಮತ್ತು ನಿಮ್ಮ ಆಸಕ್ತಿಯಿಂದ ಉಂಟಾಗಿರ್ತಕ್ಕಂಥ ಏನು ದುಃಖದನು ಅದನ್ನು ನಿವಾರಣೆ ಮಾಡಿ. ಆದ್ದರಿಂದ ಈ ಉಪಾಸನೆ ಅರ್ಥಾತ್ ಏನು ಒಂದು ವಾರಕ್ಕೆ 1 ದಿವಸ ಆಗಲಿ, 15 ದಿವ್ಸಕ್ಕೆ 1 ದಿವಸ ಆಗಲಿ, ತಿಂಗಳಿಗೆ 1 ದಿವಸ ಆಗಲಿ, ದಿವ್ಸಕ್ಕೆ 1 ಸಲ ಆಗಲಿ, ಸ್ವಲ್ಪ ಇತ್ತಲಾಗಿಂದು ಸಂಸ್ಕಾರಗಳನ್ನು, ಭಾವನೆಗಳನ್ನು, ಸಾಧನೆಗಳನ್ನು, ಅಭ್ಯಾಸಗಳನ್ನು ನಾವು ರೂಢಿ ಮಾಡ್ಕೊಳ್ತೀವಿ ಅಂದ್ರೆ ಒಬ್ಬವ ಎಲ್ಲರೂ ಯಾವುದೋ ಊರಿಗೆ ಹೋಗ್ಬೇಕಾಗಿತ್ತು, ಅಲ್ಲೊಬ್ಬ ಕಟ್ಟಿ ಮೇಲೆ ಕೂತಿದ್ದ. ಈ ಮುಂದಿನ ಊರಿಗೆ ಹೋಗ್ಲಿಕ್ಕೆ ಎಷ್ಟೊತ್ತಾಕೈತಿ ಬಾ ಅಂತ ಹೇಳಿದ. ಮಾತಾಡಲಿಲ್ಲ ನಾವು ಸುಮ್ಮನೆ. ಅಲ್ವಾ ದನಿ, ಈ ಮುಂದಿನ ಊರಿಗೆ ಹೋಗ್ಲಿಕ್ಕೆ ಎಷ್ಟೊತ್ತು ಬೇಕಾಗ್ತೈತಿ ಮತ್ತು ಮಾತಾಡಿ ಕೇಳಿಸ್ತಾ ಯಾರು ಗೊತ್ತಂತ ಫಂಟ 2 ತಾಸು ಬೇಕಂದ. 2-3 ಸಲ ಕೇಳಿ ಮಾತಾಡಿಲ್ಲ. ಅಲ್ಪ ನೀವು ಯಾವ ಸ್ಪೀಡ್ಲೇ ನಡೀತಲ್ಲ ನನ್ನ ಹೇಳಿದ್ ನಿನಗೆ ಅಂತ. ನೀವು ಯಾವ ಸ್ಪೀಡ್ಲೇ ನಡೀತೀವಿ ಗೊತ್ತಾಗಲ್ಲ. ನಾ ಹೆಂಗೆ ಹೇಳಿಲ್ಲ, ನಾವು ಸಹಿತ ಯಾವ ಸ್ಪೀಡ್ಲೇ ನಡೀತೀವಿ ಅನ್ನೋದ್ರಿಂದ ಇದೇ ಜನ್ಮದಾಗೋ ಮುಂದಿನ ಜನ್ಮದಾಗೋ ಮಾಡಬೇಕು ನಿರ್ಣಯ. ನಮ್ಮ ಸ್ಪೀಡ್ ಹೆಚ್ಚಾಗಬೇಕಿದ್ರೆ ಇದೇ ಜನ್ಮದಾಗ ಏನಾದರೂ ಶಾಂತಿ ಸಮಾಧಾನ ಬೇಕು ಅನ್ನೋ ಇಲ್ಲರಿ ನಮ್ಮ ಪ್ರಪಂಚ ಅದೆಲ್ಲ ನಮ್ಮ ಮುಂದೆ ಹೇಳ್ಬೇಕು. ಈ ಜನರು ನಿಮಗೆ ಸಮಾಧಾನ ಬೇಕಿಲ್ಲೋ ನಿಮ್ಮ ಸ್ಪೀಡ್ ಒಳಬೇಕು ಅಂದ್ರೆ ಭಾಳಷ್ಟು ಸಮಯ ಇಟ್ಲ ತೊಡಗಿಸಿ ಪ್ರಯತ್ನ ಮಾಡಿ. ಮಹಾರಾಜರು ಎಷ್ಟರೇ ಸಾಧು ಸತ್ಪುರುಷನಿಗೆ ಎಷ್ಟರೇ ಆಶಾವಾದಿ ಇರ್ತಾರೆ, ಕಳಕಳಿ ಇರ್ತಾರೆ ಅಂದ್ರೆ ಅವ್ರು ಏನಂದ್ರು ಇನ್ನೇನು ಮಾಡ್ಬೇಕಿನ್ನ ಮಾಡಂಗೇ ಇಲ್ಲ ಅನ್ನೋರ್ಗೆ ಏನಾದ್ರು ಒಂದು ಹೇಳ್ಬೇಕು. ಮಾಡಂಗಿಲ್ಲ ಅನ್ನುವಂಥವ್ರಿಗೆ ಏನಾದ್ರು ಒಂದು ಹೇಳ್ಬೇಕು. ಅದು ಮಹಾರಾಜರು ಏನಂದ್ರು, ನಿನ್ನ ಪ್ರಪಂಚದೊಳಗೆ ನೀನು ಏನು ಮಾಡ್ತಾ ಇದ್ದು ಅದನ್ನೆಲ್ಲ ಮಾಡಿಕೋ, ಉಳಿದ ಸಮಯದಲ್ಲಿ ನಾಮಸ್ಮರಣೆ ಮಾಡು. ಮಹಾರಾಜ ಸ್ಪಷ್ಟ ಇದಕ್ಕಿಂತಲೂ ಹೆಚ್ಚಿಗೆ ಮಾಡ್ಲಿಕ್ಕೆ ಶಕ್ಯ ಇಲ್ಲ ಅನ್ನುವಷ್ಟು ಮಾಡಪ್ಪ ಸಾಕು. ಹಿಂಗೆ ಹೇಳೋದ್ರೊಳಗೆ ಅವ್ರು ಒಳಗೆ ರಹಸ್ಯ ಏನದ ಅಂದ್ರೆ ಅದನ್ನು ಮಹಾರಾಜ ಹೇಳ್ಯಾರ. ನಾಮಸ್ಮರಣೆ ಹೆಂಗದ ಅಂದ್ರೆ ಮಹಾರಾಜ ಒಂದು ಕಡೆ ಹೇಳಿದ್ರು, ಜನ್ಮಾಲ ಆಗಮ 24 ತಾಸು ಜಪ್ತದ, ಹುಟ್ಟಿ ಬಂದೀವಿ ಅಂತ 24 ತಾಸು ಜಪ. ಇನ್ನು ಅದೇನು ನಾನು ಅನ್ನೋ ಮನುಷ್ಯರ ದೊಡ್ಡ ಮನುಷ್ಯ ಹೀಗಾಗಿ ಅಂತ 12 ತಾಸು ಮಾಡ್ಬೇಕು ಆಗುದು. 6 ತಾಸು ಇಲ್ಲ, 3 ಇಲ್ಲ, 1 ತಾಸು ಒಂದೊಂದು ದಿವಸ ನೋಡ್ಬೇಕ್ರಿ. ಮಹಾರಾಜರು ಅದು ಹೋಗಿ ರಾತ್ರಿ ಮಲ್ಕೊಳ್ಳೋ ಮುಂದೆ ಹಾಸಿಗೆ ಮೇಲೆ ಕೂತು 1 ಮಾಲಿ ಅಂದ್ರೆ 1 ಮಾಲಿ ಮಾಡಿದ್ರೆ ಸಾಕು 1 ಮಾಲಿ ಮಾಡಿ, 1 ದಿವಸ ತಪ್ಪಿಸಿದಂಗೆ 1 ಮಾಲಿ ಮಾಡಿ. ಅದ್ರೊಳಗಿಂದ ಏನಾಗ್ತದೆ ಮಹಾರಾಜನ ಖಾತ್ರಿ ಅದು. ಅದ್ರೊಳಗಿಂದ ನೀವು ಇಟ್ಲ ಬಂದ ಬರ್ತೀನಿ ಅನ್ನೋ ಖಾತ್ರಿ. ಯಾಕಂದ್ರೆ ಭಗವಂತನ ನಾಮದ ಶಕ್ತಿನ ಅಂತಾರೆ. ಅದಕ್ಕೆ ಅವರು ಅದಕ್ಕೊಂದು ಉದಾಹರಣೆ ಹೇಳಿದರು. ನೀವು ಏನೋ ಒಂದು ಗಿರಣಿ ನೋಡ್ಲಿಕ್ಕೆ ಹೋಗಿದ್ವಿ. ಹಿಂದಿನ ಕಾಲದಲ್ಲಿ ಬಟ್ಟಿ ಗಿರಣಿ ಪರಣಿ ಅಂತ ಇರ್ತಿತ್ತಲ್ಲ, ಅಲ್ಲಿ ಬರೀ ಬೆಲ್ಟು ಚಕ್ರ ಇರ್ತಾವೆ, ವೀಲು ಬೆಲ್ಟು ಇರ್ತಾವೆ. ಅಕಸ್ಮಾತ್ ನಿಮ್ಮ ಲುಂಗಿ ಒಂದು ಪಟ್ಟೆ ಬೆಲ್ಟ್ನ ಸಿಕ್ತು ಕಿತ್ತೊಗಿತದಿಲ್ಲ. ಅದು ಹೆಂಗೋ ಹಂಗೆ ನಾವು ನಾಮವನ್ನು ಸ್ವಲ್ಪ ಹಿಡ್ಕೊಂಡು ಸಾಕು, ನಿಮ್ಗೆ ಎಳ್ಕೊಂಡೇ ಬಿಡ್ತಾವೆ. ಹೆಂಗಾರು ಮಾಡಂಗೇ ಬಿಡ್ತಾವೆ.
ಏನ್ರಿ ಯಾಕೆ ಕೊಂಡ್ಬೋದಿ ನನಗೆ ಮಹಾರು ಪ್ರಪಂಚ ಅದು ಎಷ್ಟು ಚಂದ ನಮ್ಮನ್ನು ಕರ್ಕೊಂಡು ಹೋಗ್ತದ ಪ್ರಪಂಚ ಮಾಡಿದಂಗೂ ಅನ್ನಿಸ್ತದ. ಇದರಿಂದ ಅಷ್ಟಾಗಿ ಏನಂದ್ರೆ ಮನಸ್ಸು ಶಾಂತ ಆಗ್ತದೆ, ಮನಸ್ಸು ಸಮಾಧಾನ ಆಗ್ತದೆ. ಆದ್ದರಿಂದ ನಾಮನಿ ಯಾವತಿ ಶಕ್ತಿ ಪಾಪನೆ ಹರನೆ ಹರೇ ತಾವತ್ ಕರ್ತೃನ ಶಕ್ನೋತಿ ಪಾತಕ ಈ ಜನ ಅದು ಮೊನ್ನೆ ನಾನು 2-3 ದಿವಸ ಹಿಂದೆ ವಿಚಾರ ಮಾಡಿ ಇಷ್ಟ್ಯಾಕೆ ನಮಗೆ ವಿಸ್ಮರಣೆ ಆಗ್ತದೆ, ಎಷ್ಟು ವಿಸ್ಮರಣೆ ಇರೋದು. ಮೊನ್ನೆ ಒಂದು ಪ್ರವಚನದಾಗ ಹೇಳಿದೆ, ಸಾಮಾನ್ಯ ಜನರಿಗೂ ಸತ್ಪುರುಷರಿರ್ತಕ್ಕಂಥ ಮೂಲಭೂತ ವ್ಯತ್ಯಾಸ ಏನು ಅಂದರೆ, ಸಾಮಾನ್ಯ ಜನರಲ್ಲಿ ವಿಸ್ಮರಣೆ ಸ್ವಾಭಾವಿಕತೆ, ಸ್ಮರಣೆ ಪ್ರಯತ್ನಪೂರ್ವಕ ಮಾಡಬೇಕು. ಅದರಲ್ಲಿ ವಿಸ್ಮರಣೆ ಸ್ವಾಭಾವಿಕತೆ, ಭಗವಂತನ ನಾಮದ ವಿಸ್ಮರಣೆ ಸ್ವಾಭಾವಿಕತೆ. ಸ್ಮರಣೆ ಮಾಡಬೇಕಾದ್ರೆ ಎಷ್ಟು ನಾವು ಪ್ರಯತ್ನ ಮಾಡಬೇಕು. ಆದರೆ ಸತ್ಪುರುಷರಲ್ಲಿ ಸ್ಮರಣೆ ಸ್ವಾಭಾವಿಕದ, ಅವರು ವಿಸ್ಮರಣೆಗಾಗಿ ಪ್ರಯತ್ನ ಮಾಡಬೇಕಾಗ್ತದೆ, ಮರೀಲಿಕ್ಕೆ ಪ್ರಯತ್ನ ಮಾಡಬೇಕು. ಅವರು ರಾಮಕೃಷ್ಣ ಪರಮಹಂಸರು ಊಟಕ್ಕೆ ಕೂತಾಗ ಶಾರದಾ ಮನೆಯವ್ರ ಮಕ್ಕಳದಾಗ ಕೂತರು. ಇವತ್ತು ಅದು ಕಲ್ಕತ್ತಾದಾಗ ವೈಸರಾಯ್ ಬಂದಿದ್ದ, ಹಂಗಾತು ಹಿಂಗಾತು ಅಂತೆಲ್ಲ ಹೇಳೋದು. ಒಂದು ದಿವಸ ವಿವೇಕಾನಂದರು ಹಿಂಗೆ ಹಾಶ್ ಹೊಂಟಾಗ ಅವರೊಂದು ಮಾತು, ಇಂಥ ವಿಲಕ್ಷಣ ಆಧ್ಯಾತ್ಮಿಕ ಭೂಮಿಕಾದಲ್ಲಿರ್ತಕ್ಕಂಥ ಇವರಿಗೆ ನೀವು ಇಂಥವೆಲ್ಲ ಲೌಕಿಕ ವಿಚಾರ ಯಾಕೆ ಹೇಳ್ತೀರಿ ಅಂತ ಅನ್ಕೊಳ್ಳಿ. ಅವ್ರು ಏನು ನರೇ ನಿಮ್ಗೆ ಗೊತ್ತಿಲ್ಲ ಏನು ಮನಸ್ಥಿತಿ ಹೆಂಗದ ಅಂದ್ರೆ ಈ ಒಂದು ಹುಕ್ ಅದ ಮೇಲೆ, ಆ ಹುಕ್ಕಿಗೆ ಒಂದು ಸ್ಪ್ರಿಂಗ್ ಹಾಕಿದ್ವಿ, ಸ್ಪ್ರಿಂಗ್ ಹಾಕಿ ಜಗ್ಗಿ ಹಿಡಿದ್ವಿ. ನಾವು ಎಷ್ಟೊತ್ತು ಜಗ್ಗಿ ಹಿಡಿದಿರ್ತೀವಿ ಅಷ್ಟೊತ್ತು ಕೆಳಗಿರ್ತದೆ, ಕೈ ಬಿಟ್ಕೊಳ್ಳೆ ಮ್ಯಾಲ ಹೋಗ್ಬಿಡ್ತದೆ. ಹಂಗೆ ನಾ ಏನಾದ್ರು ತುತ್ತಾರ ಹೇಳ್ಕೋತ ಇದ್ದೆ ಅಂದ್ರೆ ಇವ್ರ ಮನಸ್ಸು ದೇಹ ಭಾವದಲ್ಲಿ ಬಂದು ಒಂದೆರಡು ಕುಂತು ಊಟ ಮಾಡ್ತಾರೆ. ಇಲ್ಲ ಹೇಳೋದು ಬಿಟ್ಟೆ ಅಂದ್ರೆ ಸಮಾಧಿ ಅವಸ್ಥೆ ಬಂದ್ಬಿಡ್ತಾರೆ. ಬರಲ್ಲಂತ ಅವ್ರ ಮನಸ್ಸು ಸಮಾಧಿ ಅವಸ್ಥೆಗೆ ಹೋಗ್ಬಿಡ್ತಾರೆ. ನಮ್ದು ನಮ್ಮ ಮನಸ್ಸು ಸ್ಪ್ರಿಂಗ್ ಇದ್ದಾಗ ಸ್ಪ್ರಿಂಗ್ ಇರ್ತಾರೆ, ಕೆಳಗೆ ಹೋಗ್ತಾರೆ. ನಾಲ್ಕು ಹೋಗಂಗೆ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ಅರ್ಥಾತ್ ವಿಸ್ಮರಣೆ ನಮ್ದು ಎಷ್ಟರೇ ವಿಸ್ಮರಣೆ ಅದ ಅಂದ್ರೆ, ಈ ವಿಸ್ಮರಣೆ ಕಾರಣ ಏನು? ಮಹಾರಾಜರು ಹೇಳಿದ್ರು, ಭಗವಂತನ ನಾಮದ ವಿಸ್ಮರಣೆ ಅಂದ್ರೆ ಪಾಪದ ಫಲ ಅಂದ್ರೆ ವಿಸ್ಮರಣೆ, ಪುಣ್ಯದ ಫಲ ಅಂದ್ರೆ ಸ್ಮರಣೆ. ಅರ್ಥಾತ್ ಏನು ಅಂದ್ರೆ, ಹರಿಮುಖೆ ಮಣ पुण्याची गणना कोण करी. भगवंत नाम बाया भगवंताचे नाम तोंडा वाटी येणे म्हणजे भगवंताची कृपा समजावी. पुण्याचे राश पडलेला आहे. भगवंत नाम बाया ಬರೋದು ಅಂದ್ರೆ ಪುಣ್ಯದ ಒಂದು ಫಲನ, ಜನ್ಮ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಫಲ. ಪುಣ್ಯ ಏನಾದರೂ ಇದ್ರೆ ಭಗವಂತನ ನಾಮ ಬಾಯಾಗ ಬರ್ತದೆ. ನಮ್ಮ ಬರೀ ಅದೇನು ನಾವು ನಾಮಸ್ಮರಣೆ ಮಾಡಬಹುದು ಅಂತ ತಿಳ್ಕೊಂಡಿದ್ರೆ ಪ್ರಮಾದ, ಪುಣ್ಯ ಕಡಿಮೆ ಆಗಲಿ. ಡಾಕ್ಟರ್ ಕುಟ್ಕೋಟಿಯವರಿಗೆ ಮಹಾಭಾಗವತರಿಗೆ ಭಾಗವತರು ಒಂದಿಷ್ಟು ಮಹಾರಾಜ್ ನನಗೂ ಸಮಾಧಿ ಅನುಭವ ಕೊಡು, ಆಯ್ತು ಕೊಡ್ತೀನಿ ಅಂತ. ಮತ್ತೆ ಏನು ಮಾಡಲಿ ಹೇಳ್ತೀವಿ. ಮಹಾರಾಜರು ಅವ್ರಿಗೆ 42 ದಿವಸ ಜಪ ಮಾಡಲಿಕ್ಕೆ ಅಲ್ಲಿ ಭೀಮಾಶಂಕರ ಅಂತ ಒಂದು ಗುಡಿ ಅದು ಗೋಂದಾವರಿ ಒಳಗೆ. ಇದನ್ನ ಮಾನಗಂಗಾ ನದಿ ದಾಟಿ ಒಂದು ಸಣ್ಣ ಮಂದಿ ಗುಡಿ ಅದ ನೋಡಿ, ಭೀಮಾಶಂಕರ. ಆ ಗುಡಿ ಒಳಗೆ ಕೂತ್ಕೊಂಡು ವಿಶಿಷ್ಟ ಸಂಖ್ಯಾ ಜಪ ಹೇಳಿ ದಿನ ಇಟ್ಟು ಜಪ ಮಾಡಿ. ಅವರು ಭಾರಿ ನಿಷ್ಠಾವಂತರು, ಭಾರಿ ನಿಷ್ಠಾ, ಭಾರಿ ಅವ್ರಿಗಿದ್ರು. ಅವ್ರು ಹೋಗಿ ಕೂತ್ಕೊಂಡು ಜಪ ಮಾಡಿ ಸುಮ್ಮನೆ ಅಗದಿ ಕಟಾಕ್ಷದಿಂದ ಮಾಡ್ತಾರೆ. ನಮ್ಮದು ಅದ ತಪ್ಪು. ಏನೋ ಒಂದು ಸಾಧನೆ ಹೇಳಿದ್ರು ಕೂಡ ಅದು ಇಷ್ಟು ನಾವು ಅದನ್ನು ಸಾಮಾನ್ಯ ಮಟ್ಟಕ್ಕೆ ತರ್ತೀವಲ್ಲ. ಏನ್ರಿ ಹನುಮಾನ್ ಚಾಲಿಸ ಅಡಿಗೆ ಮಾಡ್ಕೊತೀವಿ ಒಂದು ಅದೇನು ಅಷ್ಟು ಸಾಮಾನ್ಯ. ಅಡಿಗೆ ಮಾಡ್ಕೊತ ಅಂತೀವಿ, ಕೆಲಸ ಮಾಡ್ಕೊತ ಅಂತೀವಿ. ಒಂದು ನೀವು ಪ್ರಾಧಾನ್ಯತೆ ಕೆಲಸ ಪಡ್ತಂಗ ಅದ್ರ ಜೊತೆಗೆ ಇದ್ದಂತೀವಿ ಅನ್ಬೇಕು. ಅದ್ರದ್ದು ಏನು ನಮ್ಗೆ ಫಲ ಪ್ರಾಪ್ತ ಶಕ್ತಿ ಅದನ್ನ ಅಷ್ಟು ಸಾಮಾನ್ಯ ತಿಳ್ಕೊಬೇಕಿಲ್ಲ. ಏನಿಲ್ಲ ನಾವು ಅದನ್ನ ಅನ್ಲಿಕ್ಕೆ ಪೂರ್ತಿ ಅಂದ್ರೆ ಜಗತ್ ಪ್ರಳಯ ಅದನ್ನ 5 ಕಣ್ಣು ತೆಗೆದುಲ್ಲ. ಅದಕ್ಕೆ ನಾವು ಎಷ್ಟು ಮಹತ್ವ ಕೊಡ್ತೀವಲ್ಲ ಅಷ್ಟು ಅದಕ್ಕೆ ಫಲ ಸಿಗ್ತದೆ.
ಹೆಂಗೋ ಹಂಗೆ ಡಾಕ್ಟರ್ ತುರ್ಕೋಟಿ ಅವರು ಅತಿ ನಿಷ್ಠಾದಿಂದ ಕೂತ್ಕೊಂಡು ಜಪ ಮಾಡ್ತಿದ್ರು. ಮಹಾರಾಜರ ಒಂದೊಂದು ಸಲ ಅವ್ರಿಗೆ ಏನು ಮಾಡ್ತಿದ್ರು ಅಂದ್ರೆ ಅವ್ರು ಏನಾದ್ರು ತಿನ್ಲಿಕ್ಕೆ ತೊಗೊಂಡು ಹೋಗ್ತಿದ್ರು. ಮಹಾರಾಜರು ತಿನ್ಲಿಕ್ಕೆ ಕೊಡ್ತಿದ್ರು. ಮುಂದೆ ಬರ್ಬರ್ತಾ ಸ್ವಲ್ಪ ದಿವಸ ಆದ್ಬಾರ್ದು ಹೇಳಿದ ಆಶ್ಚರ್ಯ ಅನಿಸ್ಬೋದು. ಅವ್ರು ಇಷ್ಟು ನಿಷ್ಠಾರ್ತೆ ಮಾಡ್ಲಿಕ್ಕೆ ಹತ್ತಲ್ಲ, ಕಣ್ಣು ಮುಚ್ಚು ಜಪ ಮಾಡ್ಲಿಕ್ಕೆ ಹತ್ರ ಅವ್ರ ತೊಡಿ ಮೇಲೆ ಹಾವು ಹಾಯ್ದು ಹೋಗ್ಬೇಕು. ಆದ್ರೆ ಕಣ್ಣು ತೆಗಿತಿದ್ದಿಲ್ಲ. ಇಷ್ಟ ಆದ್ವಾಗ 42 ದಿವಸ ಆದ್ವಾಗ ಅವ್ರಿಗೆ ಸಮಾಧಿ ಹತ್ತಿರ ಅರ್ಧ ಗಂಟೆನೂ ಎಷ್ಟೋ ಒಂದು ಸ್ವಲ್ಪ ಸಮಾಧಿ ಇಳಿತು. ಮತ್ತು ಬಂದರು ಮಹಾರಾಜರು ಕೇಳಿದ್ರು ಹೆಂಗೆ ಅನ್ನಿಸ್ತು. ಬಹಳ ಬಹಳ ಆನಂದವಾಗಿತ್ತು ನೋಡಿ. ಅದು ಯಾವಾಗಲೂ ಹಂಗೆ ಇರ್ಬೇಕು ಅನ್ನಿಸ್ತು. ಅವಾಗ ಮಹಾರಾಜ ಪಟ್ನ ಏನಂದ್ರು ಅಂದ್ರೆ ಪುಣ್ಯಾಂಶ ಕಡಿಮೆ ಬೀಳ್ತದೆ. ಅಂದ್ರೆ ನಮ್ಮಲ್ಲಿ ಏನು ಪುಣ್ಯ ಅದ ಹೇಳಿ 24 ತಾಸಿನಾಗ ನಮ್ಮ ಬಾಯೊಳಗೆ ಎಷ್ಟು ನಾಮ ಬರ್ತದೆ ವಿಚಾರ ಮಾಡಿ ನೋಡಿದ್ರೆ ನಮ್ಮ ಪುಣ್ಯ ಅಷ್ಟ. ಇದ್ರ ಏನು ಮಾಡ್ಬೇಕು? ಪುಣ್ಯದ ಸ್ಟಾಕ್ ಹೆಚ್ಚಾಗ್ತದೆ ಏನು ಮತ್ತು ನಾಮಸ್ಮರಣೆನೇ ಮಾಡಬೇಕು. ಪುಣ್ಯ ಹೆಚ್ಚಾಗ್ಬೇಕಂದ್ರೆ ಹರಿಮುಖಿ ಮನ ಪುಣ್ಯಾರ್ಥಿಗಳನ್ನ ಈಗ ಬೇಕಂದ್ರೆ ಮಾಡಿ, ಯಾರಂದ್ರೆ ಬಿಡ್ರಿ. ಈಗ ಅದು ಪಟ್ಟು ಕೊಡ್ತೀವಿ ನಮ್ದೇ ಆಗ್ರಹ ಇಲ್ಲ. ಯಾರ್ದಾರೆ ಮನುಷ್ಯನಾಗ ಬರ್ತದೇನೋ ಅಂತ ನಾವು ಹೇಳ್ತಾ ನಮಗೆ ಪ್ರಶ್ನೆ ಇಲ್ಲ, ಕಳಕಳಿ ಇದೆ. ಮಾಡು ಹೊರ್ತಿಲ್ಲ. ಕೇಳ್ಯಾನೇ ಹೋತಾ ಹೇ ಆದಿ ಕೇಳೇ ಪಾಹಿತೆ. ಮಾಡಿದ್ರೆ ಆಗ್ತದೆ, ಇಲ್ದಿದ್ರೆ ಇಲ್ಲ. ಒಳಗೆ ಏನು ನೆವ ಹೇಳಿದ್ರು ಇದ್ರೊಳಗೆ ಕಡೆಯಾಗಿಲ್ಲ. ಮನೆಯೊಳಗೆ ಹಂಗೆ ಅಲ್ಲ, ಅದಕ್ಕೆ ಅದ ಹೆಂಗೆ ಅದಕ್ಕೆ ಅದ ಅದಕ್ಕಾಗಂಗಿಲ್ಲ, ಏನು ಪ್ರಶ್ನೆ ಇಲ್ಲ. ಮಾಡಿದ್ರೇನು ಹೆಂಗೆ ಗೊತ್ತೇನ್ರಿ, ನಾಳೆ ನಾವು ಸಾಕ್ವಿ ಕಾಯೋದಂತೂ ಖರೇದೆ, ಅದರ ಏನು ಸಂಶಯ ಇಲ್ಲ. ಸತ್ವಿ ನಮಗೆ ಒಯ್ದ ಚಿತ್ರ ಯಮಧರ್ಮ ನಿಂತಿರ್ತಾರೆ. ಯಮಧರ್ಮ ಚಿತ್ರಗುಪ್ತನ ಕೇಳ್ತಾರೆ, ನೀವು ಎಷ್ಟು ಜಪ ಮಾಡ್ಯಾನ? ಮಾಡಿದ್ರಿ ಇವು ಮುಗಿಯತ್ಲ ನರ್ಕಕ್ಕೆ ಅಂತ. ಅದೇನು ಕಾಂಪ್ರಮೈಸ್ ಇಲ್ಲ. ಇಲ್ರಿ ಮನ್ಯಾಗ ಭಾಳ ಅಡಸಣಿ ಇರ್ತೀರಿ. ಯಮಧರ್ಮ ಕೇಳ್ತಾರೆ ಮಾಡಿಯೋ ಇಲ್ಲೋ ಎರಡ ಇಲ್ಲ ಮುಗಿಯತ್ತು. ಮಾಡ್ಯಾನ ನಮ್ಮದು ಏನೂ ಕಾಂಪ್ರಮೈಸ್ ಅಲ್ಲಿ ನಡೆಯಂಗಿಲ್ಲ. ಆದ್ದರಿಂದ ನಾವು ಏನು ಮಾಡಬೇಕು ಅಂದರೆ ಮಹಾರಾಜ ಏನದು ಸ್ವಲ್ಪ ಯಾಕಾಗ ಸಣ್ಣಂಗೆ ಜ್ಞಾನೇಶ್ವರ ಮಹಾರಾಜರದ್ದು ಜ್ಞಾನೇಶ್ವರ ಬದಲಾದ ಏಕ ನಿಮಿಷ ತನಿದ್ಯ ಒಂದು ನಿಮಿಷರೇ ಕೊಟ್ಟರೆ ಇಡೀ 24 ತಾಸಿನಾಗ ಅಂತ ಮಹಾರಾಜ ಒಂದು ಮಾಡಿದ್ರೆ 2 ನಿಮಿಷ. ಆದ್ರೆ ನಮ್ಗೆ ಅದಕ್ಕೆ ಏನು ಅನಿಸ್ಬೇಕು, ಮತ್ತು ಒಂದು ಮಹಾರಾಜರು मी तुम्हाला काय ढीग नामस्मरण करा असे सांगतो नाही. ನೀವು ರಾಶಿ ಗಟ್ಟಲೆ ಜಪ ಮಾಡಿ ಕೇಳುವುದಿಲ್ಲ. ಆದ್ರೆ ಸ್ವಲ್ಪ ಯಾಕಾಗ थोडे तरी का होईना, पण इतके महत्व बुद्धीने आणि प्रेमाने केलेले नाम आपल्याला तारेल. अगदी महत्व बुद्धिಯಿಂದ ಪ್ರೇಮದಿಂದ ಮಾಡಿದ ನಾಮ ನಮ್ಮನ್ನು ಉದ್ಧಾರ ಮಾಡ್ತದೆ. ಸ್ವಲ್ಪ ಯಾಕಾಗ ಅದಕ್ಕೆ ಉದಾಹರಣೆ ಚಂದ ಕೊಡಿ. ಮಹಾರಾಜ ದೊಡ್ಡ ಶ್ರೀಮಂತರ ಮನೆಯೊಳಗೆ ಏನೋ ಒಂದು ವಿಶೇಷ ಊಟದ ಪ್ರಶ್ನೆ. ಅವ್ರೇನಿಸ್ತು ಶ್ರೀಖಂಡ ಮಾಡಬೇಕು ಅಂತ. ಅವ್ರು 10 ಕಿಲೋ ಚಕ್ಕ ತರಿಸಿ 10 ಕಿಲೋ ಸಕ್ಕರೆ ಹಾಕಿ ಶ್ರೀಖಂಡ ಮಾಡಿದ್ರು. ಶ್ರೀಮಂತರೇ ನಮ್ಗೆ ಕೇಕ್ ಬಣ್ಣ ಹಾಕ್ತಾರೆ, ಕೇಸರಿ ಬಣ್ಣ, ಅಸಲಿ ಕೇಸರಿ ಹಾಕಿ ಎಷ್ಟು ಹಾಕ್ತಾರೆ? 5 ಗ್ರಾಮ್ ಹಾಕಿದ್ರೆ ರಗಡ 5-6 ಗ್ರಾಮ್ ಕೇಸರಿ ಹಾಕಿದ್ರೆ ಸ್ವಲ್ಪ ಹಾಲಾಗ ನೆನಗಿಟ್ಟು ಆಮೇಲೆ ಶ್ರೀಖಂಡದಾಗ ಹಾಕಿದ್ರು ಅಂದ್ರೆ ಉಣ್ಣವ್ರು ಏನಂತಾರೆ, ಏನಪ್ಪ ಶ್ರೀಮಂತರ ಮನೆ ಶ್ರೀಖಂಡ ಅಸಲಿ ಕೇಸರಿ ಹಾಕ್ಯಾರ ಅಂದ್ರೆ ಅರ್ಥ ಏನು ಅಂದ್ರೆ ಅಷ್ಟು ಚಕ್ಕ ಅಷ್ಟು ಸಕ್ಕರೆಗೆ 10 ಕಿಲೋ ಚಕ್ಕ 10 ಕಿಲೋ ಸಕ್ಕರೆ ಹಾಕಿ ಮಾಡಿರೋ ಶ್ರೀಖಂಡಕ್ಕೆ ಬರೇ ಒಂದು 5 ಗ್ರಾಮ್ ಕೇಸರ ಏನು ತೊಗೊಂಬಂತು ಏನು ತಂತಿರೋ ಅಂದ್ರೆ ಅದಕ್ಕೊಂದು ಸೌಂದರ್ಯ ಮತ್ತು ಶ್ರೀಮಂತಿಕೆ ಹೆಂಗೆ ತಂತಿರೋ ಹಂಗೆ ಮಹಾರಾಜ ನೀವು 10 ಕಿಲೋ ಚಕ್ಕ 10 ಕಿಲೋ ಸಕ್ಕರೆ ಅಷ್ಟು ಪ್ರಪಂಚ ಮಾಡಿ ಆದ್ರೆ ಕೇಸರದಷ್ಟು ಕಿಮ್ಮತ್ತಿಂದು ಒಂದು 5 ಗ್ರಾಮಿನಷ್ಟಾದರೂ ಭಗವಂತನ ನಾಮ ಇದ್ರೆ ಆ ಪ್ರಪಂಚಕ್ಕೆ ಸೌಂದರ್ಯ ಮತ್ತು ಶ್ರೀಮಂತ. ಆದ್ದರಿಂದ ನಾವು ಮನಃಪೂರ್ವಕವಾಗಿ
ಧ್ಯೇಯ ನಿಶ್ಚಿತ. ನನಗೆ ಆಗುವಂತಾಗಿದೆ ಖರೆ, ಆದ್ರೆ ನಾನು ಈ ಜನ್ಮದಲ್ಲಿ ಮಾಡೇ ತೀರಬೇಕು. ಈ ಜನ್ಮದಲ್ಲಿ ನಾವು ಬೇಕು ಭಗವಂತನ ದರ್ಶನ, ನನಗೆ ಮಹಾರಾಜರ ದರ್ಶನ ಆಗ್ಬೇಕು ಅನ್ನೋ ಧ್ಯೇಯ ಮುಂಚೆ ನಾವು ಗಟ್ಟಿ ನಮ್ಮ ಧ್ಯೇಯ ಇಲ್ಲ. ಖರೆ ಹೇಳಿದ್ರು ನಾವು ಮನುಷ್ಯನ ನಮ್ದು ಇದ ಧ್ಯೇಯ ಅದ ಅಂತ ಯಾರಿಗಿದೆ ಒಬ್ಬರಿಗೆ ನಮ್ಗೆ ಅನ್ನಿಸ್ಬೇಕು. ನಮ್ದು ಹೆಂಗದ 10 ಜೊತೆಗೆ 11, ಪ್ರಪಂಚದ ಜೊತೆಗೆ ಅದು ಒಂದು. ಯಾವಾಗಲೇ ಸೌಡು ಸಿಕ್ಕ ಒಂದು ಮಾಲಿ ಎಳಿತೀವಿ. ನಮ್ಮಲ್ಲಿ ಒಮ್ಮೆ ಮೊರಬದವ್ರು ಬಂದಿದ್ದ, ನಮ್ಮದು ಆಶ್ರಮದಾಗ ಎಲ್ಲರೂ ಹಿಂಗೆ ಜಪ್ಮಾಡ್ತಿರ್ತಾರಲ್ಲ, ಏನು ಬಿಡ್ರಿ ಗುರುಗಳ ನಿಮ್ಮ ಆಶ್ರಮ ತುಂಬ ಎಲ್ಲರೂ ಗಿರಣಿ ಪಟ್ಟ ತೆಗಿಕೊಂತ ಮಾಡಿ ಗಿರಣಿ ಪಟ್ಟ ತಿರುಗಿಸ್ತಾರೆ, ಮಾಲಿ ತಿರುಗಿಸೋದು ಅಡ್ಡೆ ಆಗ್ತಾ ಇದೆ. ಅದು ನಾನು ಯಾಕಂದ್ರೆ ಆ ಗಿರಣಿ ಪಟ್ಟ ಹರಿದಿಲ್ಲ ಅದೊಂದು. ನೀವು ನಿಮಗೂ ಒಂದು ಗಿರಣಿ ಪಟ್ಟ ಕೊಡ್ತೀವಿ. ಅಂದ್ರೆ ಯಾಕೆ ಹೇಳಿ ಕಲ್ತಿದ್ದೀವಿ ಅಂದ್ರೆ ಮುಂಚೆ ನಮ್ಮ ಧ್ಯೇಯ ಸಾಧ್ಯ ನಮ್ದು ನಿಶ್ಚಿತ ಆಗಿದೆ. ಈ ಜನ್ಮಗಳು ಭಗವಂತನ ನಾಮಸ್ಮರಣೆ ಮಾಡಬೇಕು, ಪರಾಕಾಷ್ಠದಲ್ಲಿ ಮಾಡಬೇಕು. ದೇವರು ಬೇಡ, ಮಹಾರಾಜರು ಬೇಡ, ದಿಂಡರು ಬೇಡ. ಈ ಜನ್ಮಗಳು ನಾನು ಬಹಳಷ್ಟು ನಾಮಸ್ಮರಣೆ ಮಾಡಬೇಕು, ತುಂಬ ಉಂಟು ಬಿಡ್ಬೇಕು. ಮುಂದೆ ಆರೋಗ್ಯ ಅದೆಲ್ಲ ಕಾನೂನು ಬರೋಬ್ಬರಿ ಆಗ್ತಾ ಇಲ್ಲ. ಹೆಂಗೋ ಹಂಗೆ ಈ ಜನ್ಮಗಳು ನಾವು ಬಹಳಷ್ಟು ನಾಮಸ್ಮರಣೆ ಮಾಡಬೇಕು ಅನ್ನೋ ಧ್ಯೇಯ ಟೈಮ್ ಸಿಕ್ಕಾಗೆಲ್ಲ ಮಾಡ್ತೀವಿ. ಆದ್ದರಿಂದ ಸಾಧ್ಯ. ಆಮೇಲೆ ಎರಡನೇ ದೇವರು ಸದ್ಗುರುಗಳಿದ್ದಾರೆ, ಎಂಥವ್ರು ಇದ್ದಾರೆ. ನಾವು ನೀವು ಕಲ್ಪನಾ ಮಾಡಲಿಕ್ಕೆ ನಿಜವಾಗಿಯೂ ಆ ವ್ಯಕ್ತಿತ್ವವನ್ನು ನಾವು ಕಲ್ಪನಾ ಮಾಡಿ ನಾವು ಅಭ್ಯಾಸ ಮಾಡಿದ್ರು ನನಗೆ ಆಶ್ಚರ್ಯ ಅನ್ನಿಸ್ತು. ಎ ಬ್ಯೂಟಿಫುಲ್ ಸಿಂಥೆಸಿಸ್ ಆಫ್ ಹ್ಯೂಮನ್ ಅಂಡ್ ಡಿವೈನ್, ಎನ್ಸೈಕ್ಲೋಪೀಡಿಯಾ ಆಫ್ ಸ್ಪಿರಿಚುವಲ್ ಲೈಫ್ ಇದ್ದಾರೆ, ವಿಶ್ವಕೋಶ ಇದ್ದಂಗಿದ್ದಾರೆ. ಅಂಥ ಸದ್ಗುರುಗಳಿದ್ದಾರೆ. ಮತ್ತು ಸಾಧನೆ ಎಷ್ಟು ಸುಲಭದು. ಅವರೇನಪ್ಪ ದಿನ 1 ತಾಸು ನೀರು ಬತ್ತ ಆರಾಧಿಗೆ ಒಬ್ಬ ಏನು ಮಾಡಿ ಜಪ ಮಾಡಲಿರುತ್ತೆ. ಕೂಡ ಅವರು ಸ್ವಲ್ಪ ಸಾಧೋಗಿ ಬಂದರು. ಜಪ ಎಲ್ಲ ಚಲೋ ನಡೆದರೆ ಅದು ಮೊಳಕಾರ ಭಾಳ ವಹಿಸ್ಲಿಕ್ಕಿರ್ತಾರೆ. ಸಂಬಂಧ ಏನಂತ ಜಪ ಮಾಡಿದ ಮೊಳಕಾರ ಯಾಕೆ ನಿಲ್ಲಿಸ್ಲಿಕ್ಕೆ ಅದು ನಾವು ಬದ್ಧ ಪದ್ಮಾಸನ ಹಾಕ್ಕೊಂಡು ನಾನು ಹಂಗೆ ಹೇಳಿದ್ದೇನು. ಆರಾಮ್ ಕೂತ್ ಮಾಡಿಲ್ಲ, ಯಾರು ಬೇಡಂತಾರ. ಬದ್ಧ ಪದ್ಮಾಸನ ಹಾಕ್ಕೊಂಡು ಜಪ ಯಾಕೆ ಮಾಡ್ಬೇಕು? ಏನೋ ಹೇಳಿದ್ರೆ ಏನೋ ಮಾಡ್ತಾರೆ. ಹಂಗೇನಿಲ್ಲ, ನಾಮಸ್ಮರಣೆ ಮಾಡಬೇಕು. ನಮ್ಗೆ ಕಳ್ಕಳಿ ಬರಬಾರ್ದು. ಕಾರಣ ಮುಖ್ಯ ಕಾರಣ ಏನಿರುತ್ತೆ, ಮೊದಲನೇ ಅತಿ ಮಹತ್ವದ ಕಾರಣ ಏನು ಅಂದ್ರೆ ಸತ್ಸಂಗ ಇಲ್ಲ. ನಮಗೆ ಸತ್ಸಂಗಿಲ್ಲ, ಸತ್ಸಂಗದ ಅಭಿರುಚಿ ಇಲ್ಲ, ಸತ್ಸಂಗಕ್ಕಾಗಿ ನಾವು ಧಡಪಡಿಸುವುದಿಲ್ಲ. ಸತ್ಸಂಗವನ್ನು ನಮ್ಮ ನಿತ್ಯದ ಜೀವನದ ಒಂದು ಮಹತ್ವದ ಪ್ರಸಂಗ ಅಂತ ನಾವು ಇಟ್ಟುಕೊಂಡಿಲ್ಲ. ಆದ್ದರಿಂದ ಪರಮಾತ್ಮದ ಮುಂದೆ ನಮಗೆ ಹೆಜ್ಜೆ ಬೀಳುವುದು. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಸಾಧು ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿ ಅದೇ ನಮ್ಮ ಕಳ್ಕಳಿ. ಇವತ್ತು ಅದು ಸತ್ಸಂಗ ಇವತ್ತು ಹೋಗಲೇಬೇಕು ನಾವು ಅಂತ ನಮ್ಗೆ ಅನಿಸ್ತಾ ಇಲ್ಲ. ಇವತ್ತು ಅಲ್ಲಿ ಗುರುವ ಪ್ರವಚನ ನನ್ನ ಪ್ರವಚನ ಬಿಡಲಿ, ಯಾರ್ದಾದ್ರೂ ಒಂದು ಪ್ರವಚನ ನಡೆದ್ರೆ ನಾವು ಹೋಗ್ಬೇಕು. ಏನೋ ಒಂದು ಕೀರ್ತನ ನಡೆದ್ರೆ ನಾವು ಇಷ್ಟು ಸಣ್ಣವರಿದ್ದಾಗಿ ನಮ್ಗೆ ಇನ್ನೂ ನೆನಪು. ಎಲ್ಲಿ ಬೇಕಾದ್ರೆ ಪ್ರವಚನ, ಕೀರ್ತನ, ಪುರಾಣ ಏನು ನಡೆದಿದ್ರು ನಮ್ಗೆ ಇಷ್ಟು ಅದು ಜಿಜ್ಞಾಸ ತಳಮಳ ಇರ್ತಿರ್ತ ನಮ್ಗೆ ತಿಳಿದೇ ಇದ್ರು ಹೋಗಿ ಕೂತ್ಬಿಟ್ಟು. ನಮ್ಮೂರು ಶ್ರೀಪಾಶಾಸ್ತ್ರಿ ಅವ್ರು ಬರ್ತಿದ್ರು ಕೂತ್ಕೋಟಿ ಕೀರ್ತನಕ್ಕೆ. ನಾವು 24 ತಾಸು ಅವ್ರ ಜೊತೆಗೆ ಇರ್ತಿದ್ದೆ. ಅವ್ರು ಏನಾದರೂ ಹೇಳ್ಕೊಡ್ತಾರೆ. ನಮಗೆ ಸತ್ಸಂಗದ ಅಭಿರುಚಿ ಇಲ್ಲ. ಮಹಾರಾಜ್ ಹೇಳಿದ್ರು ಸತ್ಸಂಗ ಮಾಡ್ತೀವಿ. ಸತ್ಸಂಗ ಏನು ಬಿಡ್ರಿ ಮಹಾರಾಜ್, ಈ ಕಿವಿಲೆ ಕೇಳ್ತಾರೆ, ಈ ಕಿವಿಲೆ ಬಿಟ್ಬಿಡ್ತಾರೆ. ಮಹಾರಾಜರು ಬಿಡವಾರ್ದಾಗ, ಈ ಕಿವಿಲೆ ಕೇಳಿ ಈ ಕಿವಿಲೆ ಬಿಡವಾರ್ದಾಗ ಅದು ನಡಕ್ಕೆ ಮೆದುಳದ ಅಂತ ಹೇಳಿದ್ರು. ಸ್ವಲ್ಪ ಟಚ್ ಆಗೇ ಹೋಗ್ತದೆ. ನೋಡಿ ಹೇಳು ಕೌಶಲ್ಯ ಹೆಂಗಿರೋದು. ಆಮೇಲೆ ಮಹಾರಾಜರು ಏನಂದ್ರು, ಮಣ್ಣಿನ ರಸ್ತೆ ಮೇಲೆ ಆಕಳು ಸೆಗಣಿ ಹಾಕಿ ಸೆಗಣಿ ಎತ್ತಿದ್ವಿ, ಸ್ವಲ್ಪ ಮಣ್ಣು ಹಚ್ಕೊಂಡು ಬರ್ತದೆ. ಹೆಂಗು ಹಾಗೆ ಸತ್ಸಂಗ ಎಲ್ಲೂ ವ್ಯಾಪ್ತ ಹೋಗುದಿಲ್ಲ. ಆದ್ದರಿಂದ
ಹೆಂಗದ ಅಂದ್ರೆ ಓನ್ಲಿ ರೆವಲ್ಯೂಷನ್ ಇತ್ತು, ಇನ್ನರ್ ರೆವಲ್ಯೂಷನ್. ನಾವು ಮನೆ ಚಂದ ಮಾಡಿದ್ವಿ, ಚಂದ ಮನೆ ಕಟ್ಟಿದ್ವಿ, ಮನೆ ಮುಂದೆ ಯಾರು ಗಾಡಿ ನಿಂದಿರ್ಸಿದ್ವಿ, ಚಲೋ ಡ್ರೆಸ್ ಹಾಕೊಂಡು ಅಡ್ಡಾಡಿದ್ವಿ, ಸಾಕಷ್ಟು ದುಡ್ಡು ಗಳಿಸಿದ್ವಿ, ಬ್ಯಾಂಕ್ನಾಗ ಇಟ್ವಿ. ಇದೇನು ಸುಧಾರಣೆ ಲಕ್ಷಣ ಅಲ್ಲ. ಮಹಾರಾಜರ ಸುಧಾರಣೆ ಅಂದ್ರೆ ಏನು? ಸತ್ಪುರುಷ ಸಮಾಜದಲ್ಲಿ ಸತ್ಪುರುಷರೇ ನಿಜವಾದ ಸುಧಾರಿಸಿದವರು. ಸುಧಾರಣೆ ಅಂದರೆ ಒಂದು ಉತ್ತಮವಾದದ್ದು ಧಾರಣೆ ಧರಿಸು. ಯಾರು ತಮ್ಮ ಅಂತಃಕರಣದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವಸ್ತುವನ್ನು ಧಾರಣೆ ಮಾಡಿದಾರೋ ಅವ್ರು ಎಂಥವರೇ ಅಂಗಿ ಹಾಕ್ಕೊಳ್ಳಿ, ಎಂಥವರೇ ಬಟ್ಟೆ ಹಾಕ್ಕೊಳ್ಳಿ, ಅವರ ನಿಜವಾಗಿಯೂ ಸುಧಾರಣೆ. ಉತ್ತಮವಾದ ವಸ್ತು ಯಾವುದನ್ನು ಭಗವಂತ ಯಾರು ತಮ್ಮ ಹೃದಯದಲ್ಲಿ ಉತ್ತಮವಾಗಿರ್ತಕ್ಕಂಥ ವಸ್ತುವಾಗಿರೋ ಪರಮಾತ್ಮನನ್ನು ಧಾರಣೆ ಮಾಡಿದಾರೋ ಅವರು ನಿಜವಾಗಿಯೂ ಸುಧಾರಿಸಿದವರೇ ಹೊರತು ನಾವು ಸುಮ್ಮನೆ ಏನೇನಾದ್ರೆ ಚಂಚಲನ್ನು ಡ್ರೆಸ್ ತಕ್ಕೊಂಡು ಅಡ್ಡಾಡಿದ್ರೆ ಏನು ಸುಮ್ಮನೆ ಒಳಗೆ ಏನೂ ಇಲ್ಲ. ಒಳಗೆ ಹೋಗ್ಕೊಳ್ಳೋ ಹಾಲು ಹೊರಗಿಂದ ಬರೀ ಚಂದ ಆದ್ವಿ, ಒಳಗೆ ಏನದ? ಒಳಗೆ ಏನೇನು ಒಂದು ಕ್ಷಣ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಮನಸ್ಸಿಗೆ ಉತ್ಸಾಹ ಇಲ್ಲ. ಪ್ರತಿಯೊಬ್ಬರಿಗೂ ಪ್ರಶ್ನೆ, ಪ್ರತಿಯೊಬ್ಬರಿಗೂ ಕಾಳಜಿ ಅದ, ಪ್ರತಿಯೊಬ್ಬರಿಗೂ ಚಿಂತೆ ಅದ, ಪ್ರತಿಯೊಬ್ಬರಿಗೂ 108 ತಲೆಯಾಗಿ ವಿಚಾರ. ಹಿಂಗಿದ್ದಾಗ ನಾವು ಏನು ದೊಡ್ಡ ನಾವು ಪ್ರಪಂಚದಲ್ಲಿ ಪುರುಷಾರ್ಥ ಏನು ದೊಡ್ಡ ಸಾಧಿಸಿದಂಗೆ ಆಗ್ತದೆ. ಇದೆಲ್ಲ ಕಷ್ಟಪಟ್ಟು ಪ್ರಪಂಚ ಮಾಡಿ ನಮಗೆ ಪ್ರಶ್ನೆನ ಮುಗಿಯವಲ್ಲ, ಇನ್ನೂ ನಮ್ಮ ಅಪೇಕ್ಷೆನ ಮುಗಿಯವಲ್ಲ, ಬೇಡಿಕೆನ ಮುಗಿಯವಲ್ಲ ಅಂಬತ್ತು ನಾವು ಏನು ಸಾಧಿಸಿಲ್ಲ. ನಾ ಯಾಕೆ ಹೇಳಿ ಕತ್ತೀನಿ ಅಂದ್ರೆ ಈ ಪ್ರಪಂಚದಲ್ಲಿ ಇದ್ಕೊಂಡನೇ ಇನ್ನು ದಿವಸಕ್ಕೆ ಏನದ ನೋಡ್ರಿ, ಕಾಲು ಬಹಳ ಕರಾಳ ಬರ್ತದೆ. ಎಲ್ಲೆಲ್ಲೂ ಸಮಾಧಾನ ಶಾಂತಿಯು ಒಂದು ಮಿಂಚು ಹೊಡೆದು ಸೈಟ್ ಬೆಳಕು ನಮಗೆ ಸಿಗುವುದಿಲ್ಲ. ಆದ್ದರಿಂದ ನಾವು ಹೆಚ್ಚಾಗಿ ನಾಮಸ್ಮರಣೆ ಮಾಡಬೇಕು, ಉಪಾಸನೆ ಮಾಡಬೇಕು, ಹೊರಗಿನ ಉಪದ್ವ್ಯಾಪದ ಬೀಳಬಾರದು. ಹೆಬ್ಬಳ್ಳಿ ನಾವು ಇರ್ತೀವಿ, ನಮ್ಗೆ ಒಬ್ಬರು ಹೆಸರು ಗೊತ್ತಿಲ್ಲ. ಹೆಬ್ಬಳ್ಳಿ ಒಬ್ಬರು ಹೆಸರು ಗೊತ್ತಿಲ್ಲ, ಒಬ್ಬರು ಅಡ್ರೆಸ್ ಗೊತ್ತಿಲ್ಲ, ಒಬ್ಬರು ಅಡ್ರೆಸ್ ಗೊತ್ತಿಲ್ಲ. ಮತ್ತು ಯಾರ ಮನೆಗೂ ಹೋಗಿರೋದು ನಾವಾಗಿ, ಮತ್ತು ಯಾರು ಕರೆದ್ರೂ ಹೋಗಿದ್ರು. ಮುಸಲ್ಮಾನ ಕರಲಿ, ಹರಿಜನ ಕರಲಿ, ಒಕ್ಕಲಿಗರ ಕರಲಿ, ಯಾರು ಕರೆದ್ರು ಹೋಗಿರ್ತೀವಿ, ಕೂಗ್ತೀವಿ. ಅವ್ರೇನು ಕಾಲು ಕೊಟ್ಟು ಹೋಗ್ತೀವಿ. ಅವ್ರ ಮನ್ಯಾಗ ಕುಗ್ಗಿಸಿದ್ರು ಕರೆದಿರ್ತಾರೆ. ನಮ್ಮ ಮಗ ಕುಗ್ಗಿಸೋದಕ್ಕೆ ಬಂದಿರ್ತೀವಿ, ನಾವು ಹೋಗಿ ಕೂತಿರ್ತೀವಿ. ಪಾಪ ಅವ್ರು ನಮಸ್ಕಾರ ಮಾಡಲಿಕ್ಕೆ ಕರೆದಿರ್ತಾರೆ, ಅಕ್ಕಿ ಕಾಳಿ ಕರೀತಾರೆ, ಕುಗ್ಗಿಸಿ ಕರೀತಾರೆ. ಮತ್ತೆ ಆದ್ರೆ ನಾನಾಗೆ ಒಬ್ಬರು ಮನ್ಯಾಗ ಕಾಲಿಡೋದು. ಆಶ್ರಮ ಬಿಟ್ಟು ಚಿದಂಬರೇಶ್ವರ ಗುಡಿ ಬಿಟ್ಟ ಮೊನ್ನೆ ಒಬ್ಬರು ಹೆಣ್ಮಗಳು ಬಂದಿದ್ರು. ಬಂದು ನಿಮ್ಮ ಜೊತೆ ಮಾತಾಡಿಸ್ರಿ ಏಕಾಂತದಲ್ಲಿ ಕೂಡ್ರಿ. ಅದಕ್ಕೆ ಒಮ್ಮೆಲೆ ದೊಡ್ಡ ವಿಷಯ ತಿಳಿದ್ಬಿಟ್ರಿ. ದೊಡ್ಡ ರಾಜಕಾರಣಿಗಳ ಹೆಸರು ಹೇಳಿ ಅವ್ರು ಹಂಗೆ ಮಾಡ್ಕೊತಾರೆ, ನಮ್ಗೆ ಹಿಂಗೆ ಮಾಡ್ಕೊತಾರೆ. ನಾವು 2 ಕೋಟಿ ಕೆಲಸ ಮಾಡಲಿ. ನಮಗೆಲ್ಲ ಗೊತ್ತಿರೋದು ವಿಷಯ. ರಾಜಕಾರಣ ನಮ್ಗೆ ಏನೇನು ಗೊತ್ತಿಲ್ಲ. ನಮ್ಮ 62 ವರ್ಷ ನಾವು ಓಟ್ ಹಾಕ್ತೀವಿ, ಆಶ್ರಮದವರು ಓಟ್ ಹಾಕ್ತಾರೆ. ಅದು ನಾನು ಯಾರಿಗೆ ಹಾಕ್ತಂದ್ರೆ ಅನ್ನೋದು ಆಶ್ರಮದವ್ರಿಗೆ ಒಬ್ಬರಿಗೆ ಗೊತ್ತಿಲ್ಲ. ಅವ್ರು ಯಾರಿಗೆ ಹಾಕ್ಯಾರ ಅನ್ನೋದು ನಾನು ಕೇಳಲಿಕ್ಕೆ ಹೋಗುವುದಿಲ್ಲ. ಇಂಥವ್ರು ಹಾಕಿರಿ ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ. ನಮ್ಮ ಆಶ್ರಮದವ್ರು ನ್ಯೂಸ್ ಪೇಪರ್ ಇಲ್ಲ, TV ಇಲ್ಲ, ಯಾವುದೇ ರಾಜಕಾರಣ ಚರ್ಚಾ ಇಲ್ಲ. ನಮ್ಗೆ ನೀವು ಈ ರಾಜಕಾರಣ ನಮ್ಗೆ ತಿಳಿದ್ರಿ, ದಯವಿಟ್ಟು ಪಾದ ತೆಗೆದು 12 ಪಾದಗಳು ತಪ್ಪದೇನು ಸುಳ್ಳ ಇಲ್ಲದಂತೆ ದೊಡ್ಡ ಪೇಪರ್ ಹಾಕೊಂಡ್ಬಿಡ್ತೀವಿ. ಇಂದು ಹಳೆ ಹುಬ್ಬಳ್ಳಿಯಲ್ಲಿ ನೀರು ಬರಲಿಲ್ಲ. ಏನು ನಿಮಗೇನು ಮಾಡೋದು? ಹಳೆ ಹುಬ್ಬಳ್ಳಿಯಲ್ಲಿ ನೀರು ಬರಲೇ ಅಂತ ಅರ್ಥಾತ್ ಏನು ಅವನನ್ನು ತಂದನು. ಇನ್ನು ನಾವೇನು ಮಾಡಿ ಶಕ್ಯದ ಪೊಲೀಸ್ ಇರ್ತಾರೆ, ನೋಡ್ಕೋತಾರೆ, ಮುಂದೆ ಏನು ಮಾಡೋದು ಮಾಡ್ತಾರೆ. ಸುಳ್ಳ ಆ ಪೇಪರ್ ಏನು ಮಾಡ್ತಾರೆ ಹಾಕೊಂಡು ಅದನ್ನ ನಾಮಸ್ಮರಣೆ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಸಮಾಧಾನ ಆಗ್ತಿತ್ತು. ನಾವು ನಿಜವಾಗಿ ನಾವು ಭಾಳ ಸಂತೋಷ. ಇದೇ ರೀತಿಯಾಗಿ ಇನ್ನೂ ಇದರೊಳಗೆ ಸೂಕ್ಷ್ಮತೆ ಬರಬೇಕು. ಇನ್ನೂ ಭಾಳಷ್ಟು ಉತ್ಸಾಹ ಮತ್ತು ಭಕ್ತಿ ಭಾವದಿಂದ ಎಲ್ಲ ಇಷ್ಟು ದಿನಗಳವರೆಗೆ ನವ್ಯಾಹಗಳನ್ನು ನಡೆಸ್ಕೊಂಡು ಹೋಗಿ ನಾವು ಭಾಳ ಸಂತೋಷ. ಆದರೆ ತಳಮಳ ಬೇಕು, ನಮ್ಮಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ತಳಮಳ ಬೇಕು. ರುಟೀನ್ ಆಗಬಾರ್ದು. ನಾವು ಹೋಗೋದು ಬರೋದು ಅನ್ನೋದು ಹೋಗೋದು ಇದೇ ರುಟೀನ್ ಆಗಬಾರ್ದು. ಹೆಂಗೆ ತಳಮಳ ಬೇಕು ಅನ್ನೋದಕ್ಕೆ ಮಹಾರಾಜರು ಹೇಳಿದ ಒಂದು ಉದಾಹರಣೆ, ರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆ ಹೇಳಿದ್ದಾರೆ. ಒಬ್ಬ ಮನುಷ್ಯನ ತಲೆನ ಕೈ ನೀರಿನ ಮುಳುಗಿ ಹಿಡಿದ್ರೆ ಅವ್ನ ಮ್ಯಾಲೆ ಬರಲಿಕ್ಕೆ ಎಷ್ಟು ಚಡಪಡಿಸ್ತಾವ, ಅಷ್ಟು ನಮ್ಗೆ ಚಡಪಡಿಕೆ ಆಗುತ್ತೆ. ಅವ್ರದ್ದು ಏನಾದರೂ ಪರಿಶುದ್ಧ ಅನ್ನೋದು, ಅವ್ರದ್ದು ಏನಾದರೂ ಒಂದು ಸ್ವಲ್ಪ ನನಗೆ
ಆಂತರಿಕವಾಗಿರ್ತಕ್ಕಂಥ ಪ್ರೇರಣೆ ಬೇಕು ಅನ್ನೋ ತಳಮಳ ಬೇಕು. ಮೀನು ಒಂದು ನೀರಿನಿಂದ ಮ್ಯಾಲೆ ಇರ್ತಿದ ಮೀನು ನೀರಿಗಾಗಿ ಅಷ್ಟು ಚಡಪಡಿಸ್ಬೇಕು, ಅಷ್ಟು ನಮಗೆ ಭಗವಂತನ ಬಗ್ಗೆ ತಿಳ್ಪಳಿಕೆ ಆಗಬೇಕು. ಇದು ನಮ್ಮ ಉಪಾಸನೆಯಿಂದ ಉಪಾಸನೆಯಿಂದಲೇ ಆಗ್ತದೆ. ಮಹಾರಾಜರು ಉಪಾಸನೆ ಸಹ ಮೂಠ ಆಶ್ರಯ, ಉಪಾಸನೆ ಬೀಳ ನಿರಾಶ್ರಯ. ಉಪಾಸನ ಭಾಳ ದೊಡ್ಡ ಶಕ್ತಿ ಅದು. ಅದನ್ನು ನಾವು ಉಪಾಸನೆ ಮಾಡಬೇಕು, ಮನಃಪೂರ್ವಕವಾಗಿ ಮಾಡಬೇಕು. ಮತ್ತು ಇವತ್ತು ಮುಂಜಾನೆ ಹೇಳಿದ್ದ ಅರ್ಥಾತ್ ಪಾಪ ಅವ್ರಿಗೆ ಖರ್ಚು ವ್ಯರ್ಥ ಮಾಡಿ ನಮಗೆ ಅಷ್ಟೊಂದು ಅಗದಿ ಉತ್ತಮವಾಗಿರ್ತಕ್ಕಂಥ ಅಡಿಗೆ ಮಾಡಿ ಅವರೆಲ್ಲ ಊಟಕ್ಕೆ ಹಾಕ್ತಾರೆ. ಇಂಥ ಕಟ್ಟಿ ತೆಗೆದು ಯಾರ ಮನೆಗೆ ಹೋದಾಗ ನಾವೆಲ್ಲರೂ ಗಂಡು ಬೀರ ಜೊತೆ ಸುಮ್ಮನೆ ಕೂತ್ ಬಿಟ್ಟಿರ್ತೀವಿ. ಅವ್ರು ಪಾಪ ಕರ್ತಾರೆ, ನಮ್ಮ ಊಟಕ್ಕೆ ಹಾಕ್ತಾರೆ, ತಿಂಡಿ ಕೊಡ್ತಾರೆ, ಚಹಾ ಕೊಡ್ತಾರೆ. ಮತ್ತು ಮುಂದೆ ಏನಪ್ಪ ಬರೇ ಹರಟಿ. ನಾವು ಅಲ್ಲಿ ಆ ಪಾಪ ಅವ್ರದಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಶ್ರಮ ಪಟ್ಟು ಇದು ಮಾಡಿರ್ತಾರಂದಾಗ ನಾವು ಅದನ್ನು ಸಾರ್ಥಕ ಮಾಡ್ಕೋಬೇಕು ಅಂದ್ರೆ ಅಂಥಲ್ಲಿ ಹೋಗಿ ಹರಟಿ ಹೊಡ್ಕೋತ ಕೂಡೋಕ್ಕಿಂತ ಹೇಳ್ಬೇಕು. ನಾನು ಅಂಥಲ್ಲಿ ಹೋಗಿ ಹರಟಿ ಹೊಡ್ಕೋತ ಕೂಡೋಕ್ಕಿಂತ ಸ್ವಲ್ಪ ನಾಮಸ್ಮರಣೆ ಮಾಡಬೇಕು, ಏನಾದರೂ ಭಜನೆ ಮಾಡಬೇಕು. ಆಮೇಲೆ ನಾವು ವೈಖರಿ ಜಪ ಅದು ಮಾಡಿದ್ವಿ. ಅರ್ಥಾತ್ ಏನು ಅಂದ್ರೆ ನಮ್ಗೆ ಅಲ್ಲಿ ಯಾವುದೂ ಚಿಂತಿಲ್ಲ, ಕಾಳಜಿ ಇರಂಗಿಲ್ಲ. 2-3 ದಿವಸ ಉತ್ಸವಗಳಲ್ಲಿ ಏನೂ ನಮ್ಗೇನು ಕಲ್ವಿ ಏನಿರಂಗಿಲ್ಲ ಅಂದ್ರೆ ಏನೂ ತೊಂದರೆ ಇರಂಗಿಲ್ಲ, ತ್ರಾಸ ಇರಂಗಿಲ್ಲ, ಖರ್ಚಿರಂಗಿಲ್ಲ, ವ್ಯಸ್ತ ಇರಂಗಿಲ್ಲ. ಆದ ಸಮಯ ಸಾರ್ಥಕ ಮಾಡ್ಕೋಬೇಕು ಅನ್ನೋ ತಿಳುವಳಿಕೆ ಬರಂಗಿಲ್ಲ. ಆದ್ದರಿಂದ ಸುಮ್ಮನೆ ಮಾತಾಡ್ತಿರ್ತೀವಿ. ಆದಷ್ಟು ಅದನ್ನೆಲ್ಲ ಕಡಿಮೆ ಮಾಡಿ ಭಗವಂತನ ನಾಮಸ್ಮರಣೆ ಮಾಡಬೇಕು ಅನ್ನೋದೇ ನಮ್ಮ ಕಲ್ಪನೆ. ಅದ ಆಯುಷ್ಯದ್ದು ಭರವಸೆ ಇಲ್ಲ. ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗ. ಆದ್ದರಿಂದ ನಾವು ಸತ್ಸಂಗ ಮಾಡಬೇಕು. ಎಲ್ಲಿ ಉಪಾಸನ ನಡೀತಾ ಇರ್ಬೋದು ಉಪಾಸನ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು. ನಮ್ಮ ಮನಸ್ಸು ಶುದ್ಧ ಆಗಬೇಕು. ಚಿತ್ತ ಶುದ್ಧಿ ಆಗಬೇಕು, ಮನಸ್ಸಿಗೆ ಸಮಾಧಾನ ಆಗಬೇಕು. ನಮ್ಮ ಮನಸ್ಸಿನ ಅಸ್ವಸ್ಥತೆ ಬೇರೆ ಏನೂ ಕಾರಣವಿಲ್ಲ, ಪರಿಸ್ಥಿತಿ ಕಾರಣ ಅಲ್ಲ. ನಮಗಿಂತೂ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಇರೋರು ಸಹಿತ ಎಷ್ಟೋ ಮಂದಿ ಸಮಾಧಾನ ಇರೋದನ್ನು ನಾವು ನೋಡ್ತೀವಿ. ಆದ್ದರಿಂದ ಒಂದು ಮುಖ್ಯ ಕಾರಣ ಏನಂದ್ರೆ ನಮ್ಮ ಚಿತ್ತ ಶುದ್ಧಿ ಇಲ್ಲ. ಆ ಚಿತ್ತ ಶುದ್ಧ ಆಗಬೇಕಾದ್ರೆ ನಾಮಸ್ಮರಣೆನೇ ಮಾಡಬೇಕು. ಇವತ್ತು ಬೇರೆ ಉಪಾಯ ಇಲ್ಲ. ಆದ್ದರಿಂದ ನಾವೆಲ್ಲರೂ ಬಹಳಷ್ಟು ಈ ಪ್ರಪಂಚದ ಫಲಕ ಬೆಳಕಿನ ಮುಹೂರ್ತಗಳು ಆಗಿದೆ. ಗುರುದೇವ್ ರಾಮದೇವ್ ಅವ್ರ ಜೊತೆಗೊಂಡು ಕಾಕ ಕಾರ್ಖಾನೆ ಸೃಷ್ಟಿಸಿದ್ರು, ಗಣಪತರಾವ್ ಕಾರ್ಖಾನೆ. ಆಗಿನ ಕಾಲದಲ್ಲಿ ಅವ್ರಿಗೂ ಪದ್ಮಭೂಷಣ ಪದವಿ ಇತ್ತು. ಅವ್ರು ಒಂದು ದಿವಸ ಹಿಂಗೆ ಚೌಕಟ್ಟಿಗೆ ಕೈ ಹಿಡಿದು ಹೊರಗೇನೋ ನೋಡ್ಕೊಂಡು ತಿಂತಿದ್ರು. ಹಿಂದಿಂದ ಗುರುದೇವ್ ರಾಮದೇವ್ ಅವ್ರು ಹೋಗಿ ಅವ್ರು ತಂದು ಚಪ್ಪಸ್ ಕಾಕ ಬಾಯಿರ್ ಕಾಯ್ಪ ಬಾಯಿರ್ ಗಾನ ಅದು ಕೊಬ್ಬರ ತೋರಿಸ್ಕೊಂಡು ಭಗವಂತ ಅಂತೀವಿ. ಅದಕ್ಕೆ ಏನು ನೋಡ್ತೀರಿ ಹೊರಗೆ ಬರೀ ಹೊಲಸದ ಒಳಗೆ 3 ವರ್ಷ ಕೂತ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ತೀವಿ. ಹೆಂಗು ಅಲ್ಲಿ ಪ್ರಪಂಚದವರಿಗೆ ಏನು ಸುಖ ಸಮಾಧಾನ ಇಲ್ಲ. ಇಷ್ಟು ನಾವು 10 ಮಂದಿ ಯಾಕಾಗ್ಬೇಕು? ಹುಬ್ಬಳ್ಳಿ ಒಳಗೆ ಒಂದು 10 ಮಂದಿ ಭಗವಂತನ ನಾಮನ ನಮ್ಮ ಜೀವನದ ನಿಜವಾಗಿರ್ತಕ್ಕಂಥ ಒಂದು ಏನು ಅಂತಂದ್ರೆ ಸರ್ವಸ್ವ. 10 ಮಂದಿನೂ ಬೇಡ್ರಿ. ಮಹಾರಾಜ ಹೇಳಿದ ಒಂದು ಸಮಾಜದ ಒಂದು ಶತಮಾನದಲ್ಲಿ ಒಬ್ಬ ಭಗವಂತನ ನಾಮಕ್ಕಾಗಿ 24 ತಾಸು ಧಡಪಡಿಸ್ತಕ್ಕಂಥವಾಗಿದ್ದರೆ ಆ ಸಮಾಜ ಭಾಗ್ಯವಂತ ಅಂತ ತಿಳ್ಕೊಂಡು. ಆದ್ದರಿಂದ ನಾವೆಲ್ಲರೂ ನಾಮಸ್ಮರಣೆ ಮಾಡೋದು ಪಾತ್ರರಾಗೋಣ. ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಅನುಗ್ರಹಿಸಿ ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸುಖ ಹೇಳಿ ಗುರುನಾಥ ಮಹಾರಾಜ್ ಕಿ ಜೈ.